ಹೋಗ್ಲಿಕ್ಕೆ ಇಲ್ಲ ಕೆಲವರಿಗೆ, ಉಳಿದವರಿಗೆ ಬರಬೇಡಂತ ಶರಣು ಬಂದಾದ್ರೂ ಹೋಗ್ಬಹುದು. ನಿನಗೆ ಪಾಪ ಹೋಗ್ಲಿಕ್ಕೆ ಇಲ್ಲ. ಎಲ್ಲಿಗೆ ಎಲ್ಲಿಗೆ ನಾನಿದ್ದೀರಲ್ಲ ಅಲ್ಲಿಗೆ, ಎಲ್ಲಿಗೆ ನಾನಿದ್ದೀರಲ್ಲ ಅಲ್ಲಿಗೆ. ಪಾಪಿ ಮಗನೇ, ಮತ್ತೆ ಬೇರೆ ವಿನಾಶಕ್ಕೆ ಬೀಳುವುದಿಲ್ಲ. ಮಾತಾಡು, ಪೆಟ್ಟ ಆಮೇಲೆ ಮಾಡು. ಮೊದಲಿಂದು ಹಾಗೆ ಮಾತಾಡುವ ಮೊದಲು ಕೈ ಎತ್ತುವ ಅಭ್ಯಾಸ. ನೆಲ ಮುಟ್ಟಿ ನಮಸ್ಕಾರ ಮಾಡು. ನೀನು ಮೊದಲು ಹುತ್ತ ಮುಟ್ಟಿದ್ದು ಅಂತ ಹೇಳಿದ್ರು ತಿರ್ಸ್ಬೇಡ, ದೇವರನ್ನೇ ಮುಟ್ಟಿ ತಿರ್ಸ್ಬೇಡ. ನೆಲದ ಮೇಲೆ ಇಲ್ವಾ? ನೀನು ಇಷ್ಟು ವರ್ಷ ಬದುಕಿದ್ದು ಮತ್ತೊಬ್ಬರ ಮುಂದೆ ಸ್ವರ ಏರಿಸಿಕೊಂಡೆ. ಮಗನೇ ಮತ್ತಲ್ಲ ಎತ್ತಾನೆ ಎತ್ತಬೇಡ. ನಿನ್ನ ಅಪ್ಪನ ಮೇಲೆ ಆಣೆ, ಒಂದು ಮಾತಾಡಿದ್ರೆ ನಿನ್ನ ಅಪ್ಪನ ಮೇಲೆ ಆಣೆ, ನಿನ್ನ ಮೇಲೆ ಆಣೆ, ಇಷ್ಟಿದ್ರೆ ಮಾತಾಡು. ಎಷ್ಟು ಮಾತ್ರ ಪಿತ್ತ ಸಮಾನ ಆಗುದಿಲ್ಲ. ಯಾಕೆ? ನಿನ್ನ ಮನಸ್ಸಲ್ಲಿ ಅಣ್ಣ ಸಾಯಲಿ ಅಂತ ಉಂಟು. ಹಾಗಲ್ಲ, ವಾಲಿಗೆ ಹಿತವಂತರಾದವರು ಈ ಸ್ಥಳಕ್ಕೆ ಬಂದರೆ ಸಾಯಬೇಕು ಅಂತ ಇದ್ದದ್ದು. ವಾಲಿಗೆ ಹಿತವಂತರಾದವರು ಸುಗ್ರೀವನ ಮೇಲೆ ಒಳ್ಳೆ ಮನಸ್ಥಿತಿ, ಅವ ನನ್ನ ತಮ್ಮ, ನನ್ನ ಬಂಧು, ನನ್ನ ಬಳಗ ಅಂತ ನಿನಗಿದ್ದಿದ್ರೆ ನಾನು ಯಾವತ್ತೂ ಸಾಯ್ತಾ ಇದ್ದೆ. ವಾಲಿಗೆ ಹಿತವಂತರಾದವರು ಬಂದ್ರೆ ಸಾಯ್ಬೇಕಂತಿದ್ದದ್ದು ನಿನ್ನ ಮನಸ್ಸಿನಲ್ಲಿ ನಾನು ಇಲ್ಲ ಅಂತ ನಾನು ಅಲ್ಲಿ ಬದುಕಿದಾಗಲೇ ಗೊತ್ತಾಯ್ತು ನನಗೆ. ಏ ಮರಿಮಂಗ, ನೀನು ಗುಹಾ ಪ್ರದೇಶದಲ್ಲಿ ನಿಂತದ್ದು ಎಷ್ಟು ವರ್ಷ ನಿಂತಿದ್ದೀಯಾ? ಬಹಳಷ್ಟು ವರ್ಷ ನಿಂತಿದ್ದೆ. ಬಹಳಷ್ಟು ವರ್ಷ ನಿಂತಿದ್ದೆ. ಬಹಳಷ್ಟು ಅಂದ್ರೆ ಬಹಳಷ್ಟು 1000 ವರ್ಷ ಮೇಲೆ ನಿಂತಿದ್ದೇನೆ. ಎಲ್ಲಿ? ಅಲ್ಲೇ. ಸತ್ತು ಹೋಗ್ಲಿಕ್ಕೆ ಯಾರಾದ್ರೂ ಕತೆ ಗೊತ್ತಿಲ್ಲದೆ ಇದ್ರೆ ಇದನ್ನು ಒಪ್ಲೇಬೇಕಲ್ಲ. 1000 ವರ್ಷ ನಿಂತಿದ್ದೆ. 1000 ವರ್ಷ? 1 ವರ್ಷ ನಿಂತದ್ದು. ನೀನು ಇತ್ತದ್ದು 1 ವರ್ಷ. ಅವನ ಪ್ರಕಾಶಿಸಿದಾಗ ಮಾಡ್ತೇನೆ ನಾನು ವಿಶ್ವನಾಥ ಅಂತ ಹೇಳು. ಅದಕ್ಕೆ ಸರಿಯಾದ ಪ್ರಸನ್ನ ಮತ್ತೊಬ್ಬ ಬರ್ಲಿ. ನೀ ತಿಳ್ಕೊಳ್ಬೇಕು, ವಿಶ್ವನಾಥ ಪ್ರಸನ್ನ ಇಬ್ಬರು ಒಟ್ಟಾಗಿ ಬಂದರು. ವಾಲಿಯ ಪ್ರಕಾಶ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನೀ ತಿಳ್ಕೊ. ನಿಜವಾಗ್ಲೂ ಗೊತ್ತು. ಎಂತದ್ದು ಹೊಗಳುವುದು? ಕಾರಣ ಉಂಟು ಹೊಗಳುವುದಕ್ಕೆ. ಗೊಂಡೆಯೇ ಚರದು ಬಿದ್ದಂತಹ ಅನುಭವ ಏನಾಯ್ತು ಅಂತ ಯೋಚಿಸುವ ಕಾಲಕ್ಕೆ ಬೆನ್ನಲ್ಲಿಯೇ ಕೇಳಿತ್ತು ಅಣ್ಣ ಬಾಲಿ ಬಾ ಎನ್ನುವುದಾಗಿ. ಯಾವ ಸ್ವರ್ವ? ನೀನು ಇಷ್ಟು ವರ್ಷ ಬದುಕಿದ್ದು ಮತ್ತೊಬ್ಬರ ಮುಂದೆ ಸ್ವರ ಏರಿಸಿಕೊಂಡೆ. ಉಳಿದ ಕಡೆ ಸ್ವರ ಏರಿಸಿದ್ದೇನೆ ಅಂತ ಅಣ್ಣನ ಮುಂದೆ ಸ್ವರ ಏರಿಸ್ಲಿಕ್ಕೆ ಬರಬೇಡ. ಹೌದಾ? ನಿನ್ನ ಸ್ವರ ನನ್ನ ಮುಂದೆ ಏರಿಸಬೇಡ ಅಂತ ಹೇಳಿದ್ದು. ನೀನು ಬಾರಿಸ್ಲಿಕ್ಕೆ ಬರುವುದು ಇದು ಪ್ರಥಮವಾ? ಎಷ್ಟು ಬಾರಿ ಬಂದಿದ್ದೀಯಾ? ಬಾರಿಸಿದ್ದೀಯಾ? ಬಾರಿಸ್ಲಿಕ್ಕೆ ಆಯ್ತಾ? ಮತ್ತೆ ಇವತ್ತೆಂತದ್ದು ಬಾರಿಸುವುದು? ಹುಣ್ಣಿಮೆ ಆಗಿರುವುದಿಲ್ಲ, ಅಮಾವಾಸ್ಯೆ ಬರ್ತದಲ್ಲ. ಅಲ್ಲ, ಬರ್ತದೆ. ನಿನ್ನ ಜೀವನದಲ್ಲಿ ಎಲ್ಲವೂ ಅಮಾವಾಸ್ಯೆ ಅಂತ ನೀನು ತಿಳ್ಕೊಳ್ಬೇಕು. ಸುಗ್ರೀವ ಅಣ್ಣ ವಾಲಿ ಅಂತ ಕರೀತಾ ಇದ್ದೀಯ. ವಾಲಿ ಅಂತ ಕರೆಯುವಂತಷ್ಟೇ ಇದ್ದಿದ್ರೆ ಅಣ್ಣ ಎನ್ನುವ ಸೌಜನ್ಯ ಪೂರ್ವಕವಾದಂತಹ ಶಬ್ದ ಯಾಕೆ? ಅದು ಯಾಕೆ ಗೊತ್ತಾ? ಪೂರ್ಣ ಗೆಲುವು ಸಿಗ್ತದೆ ಅನ್ನುವಂತ ವಿಶ್ವಾಸ ನಿನಗಿಲ್ಲ. ಒಂದೊಮ್ಮೆ ಸೋತು ಬಿದ್ದ ಕಾಲಕ್ಕೆ ಅಣ್ಣ ಅಂತ ಕರೆದಾಗ ಕಾರುಣ್ಯವನ್ನು ಹೊಂದಿ ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಎನ್ನುವಂತ ವಿಶ್ವಾಸ ನಿನಗೆ. ಅಣ್ಣ ವಾಲಿ ಅಂತ ಯಾಕೆ ಕರೆದೆ? ಯಾಕೆ? ಎಲ್ಲರೂ ಯುದ್ಧಕ್ಕೆ ಬರ್ತಾ ಇಲ್ಲ. ಈಗ ನಾವಿಬ್ಬರು ಮುಖಾಮುಖಿ ಆಗಿದ್ದೇವೆ. ಕೆಲವರೆಲ್ಲ ಮರದ ಮರೆಯಲ್ಲಿದ್ದಾರೆ. ಹೊಡೆದಾಟ ಆಗುವಾಗ ನಾನು ನಿನಗೆ ಸರಿ ಹೊಡೆದ್ರೆ ಅವ್ರು ಯೋಚನೆ ಮಾಡ್ಬೇಕು, ಸುಗ್ರೀವ ಸರಿ ಬಿಟ್ಟ ಅಣ್ಣನಿಗಂತ. ಬರ ವಾಲಿ ಅಂತ ಕರೆದ್ರೆ ಯಾರು ಬಿಟ್ಟದಂತ ಗೊತ್ತಾಗುದಿಲ್ಲ, ವಾಲಿಗೆ ಯಾರು ಹೊಡೆದ್ರೆ ಗೊತ್ತಾಗ್ತದೆ. ನಿನ್ನ ಜೀವನದಲ್ಲಿ ಇದೇ ಕನಸು ಕಾಣ್ತಾ ಇರು, ನಾನು ಬಿಡುತ್ತೇನೆ ಅಂತ. ನಿನ್ನ ಜೀವನದಲ್ಲದಾಗಲಿಕ್ಕಿಲ್ಲ. ಇಲ್ಲಿ ಬಿಡುವುದಿಲ್ಲ ಅಂತ ಗೊತ್ತುಂಟು ನನಗೆ. ಸುಗ್ರೀವ ಸ್ವಲ್ಪ ದಿನ ಇಲ್ಲದೆ ಇದ್ರು ಮತ್ತೆ ಇಲ್ಲಿಗೆ ಬರ್ತೇನೆ. ಬಳಿರ್ಯ ಅನುಜ ಅಂತ ಹೇಳ್ತಿ. ಯಾಕೆ ಕೇಳು. ಯಾಕೆ? ಇದುವರೆಗೆ ವಾಲಿಯೊಡನೆ ಕಾದಾಟವನ್ನು ಮಾಡಿ ಬದುಕಿ ಉಳಿದವರು ಚರಾಚರ ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ. ಬದುಕಿ ಉಳಿದ ಏಕೈಕ ವ್ಯಕ್ತಿ ಯಾರು ಕೇಳಿದ್ರೆ ಅದು ಸುಗ್ರೀವ ಮಾತ್ರ. ಹಾಗಾದ್ರೆ ನಾನು ಎಷ್ಟು ಕಟ್ಟಿದ್ದೇನೆ? ಯಾವ್ದೇ ಮುಂದೆ ಮಾಡಿದ್ರೆ ಯಾವ್ದೇ ಮೇಲೆ ಮಾತಾಡ್ತೀನಿ ನಿನಗೆ. ಯಾಕೆ ಹೇಳಿದ್ದು ಕೇಳು. ಯಾಕೆ? ಬೀಳುವಾಗ ಅಣ್ಣ ಅಂತ ಬೀಳ್ತೀಯ. ನಮ್ಮಿಬ್ಬರ ಬಾಯಿ ಬೇರೆ ಆದ್ರೂ ತಾಯಿ ಬೇರೆ ಅಲ್ಲ ಎನ್ನುವಂತ ಉದ್ದೇಶಕ್ಕೆ ಬೇಕಾಗಿ ಇದುವರೆಗೆ ನಿನ್ನನ್ನು ಹಾಗೇ ಬಿಟ್ಟಿದ್ದೇನೆ. ವಾಲಿಯ ಬಲವೇನು ಅಂತ ಹೇಳುವುದಕ್ಕೆ ಪೃಥ್ವಿಯಲ್ಲಿ ಮತ್ತೊಬ್ಬರು ಉಳಿದಿಲ್ಲ. ಹೋರಾಟವನ್ನು ಮಾಡುವುದಕ್ಕೆ ಬಂದವರು ಸಾಯ್ತಾರೆ, ಸಾಯದ ಉಳಿದವ ನೀನೊಬ್ಬನೇ. ಅದಕ್ಕಾಗಿಯೇ ಹೇಳುವುದು. ಆದ್ರೆ ನಿಮ್ಮ ಅಪ್ಪ ಮಗನಿಗೆ ಒಂದು ಹೊಂದಾಣಿಕೆ ಮಾತ್ರ ಬಹಳ ಒಳ್ಳೆಯದು. ನಿನ್ನ ಅಪ್ಪನ ಬೆನ್ನು ಕಂಡವರೇ ಇಲ್ಲ, ಇತ್ತೀಚೆಗೆ ನಿನ್ನ ಮುಖ ಕಂಡವರೇ ಇಲ್ಲ. ನನಗೆ ಇತ್ತೀಚೆಗೆ ನಿನ್ನ ಮುಖ ಕಾಣುವುದಕ್ಕಿಂತ ಬೆನ್ನು ಕಂಡ್ರೆ ಗೊತ್ತಾಗುವುದು ಸುಗ್ರೀವ ಹೌದು ಅಲ್ವ ಅಂತ. ಪೆಟ್ಟು ತಿಂದು ತಿಂದು ಅಷ್ಟು ಅಗಲ ಆಗಿದೆ ನಿನ್ನ ಬೆನ್ನು. ಲೋಕದಲ್ಲಿ ಕೆಲವು ಕೆಟ್ಟ ಮಕ್ಕಳು ಹುಟ್ಟಿದ್ರೆ ದೊಡ್ಡವರಾದ ತಂದೆಗೂ ಕೆಟ್ಟ ಹೆಸರಂತೆ. ಲೋಕಮುಖದಲ್ಲಿ ಯಾಕೆ ದೇವೇಂದ್ರ ಅಳುವುದು? ಅಳುವುದು ನಿನ್ನಪ್ಪ ಸೂರ್ಯ ದೇವ ಅಳಬೇಕು.
ಜಗಚ್ಚಕ್ಷು ಎನಿಸಿಕೊಂಡವನಿದ್ದಾನೆ. ಹಾ. ಲೋಕಮುಖದಲ್ಲಿ ನಿನಗೆ ತೊಂದರೆ ಆಯ್ತು ಅಂತ, ನನ್ನಿಂದ ಪೆಟ್ಟು ಬಿತ್ತು ಅಂತ ಹಾ. ಎಷ್ಟು ಜನರ ಕಾಲು ಹಿಡ್ಕೊಂಡೆ ನೀನು? ಹಿಡಿದೆ. ಯಾರಾದ್ರೂ ನಿನಗೆ ಆಶ್ರಯ ಕೊಟ್ರ? ಯಾರು ಕೊಟ್ಟಿಲ್ಲ. ಯಾಕೆ ಕೊಡ್ಲಿಲ್ಲ? ಇನ್ನು ಸಹವಾಸವೇ ಬೇಡ ಅಂತ. ಸಾವಾಸ ಅಲ್ಲ, ನನ್ನ ಸಾಹಸ ಎಷ್ಟು ಅನ್ನುವಂಥವ್ರಿಗೆ ಗೊತ್ತುಂಟು. ಅಲ್ಲ ಸಾಹಸಕ್ಕಿದ್ರು ಅಯ್ಯೋ ಅವನು ಸಾಹಸ ಒಂದು ಬೇಡ, ಆಹಾ. ಎದುರಲ್ಲದೆ ಎದುರು ಮತ್ತೆ ಆಚೆಯಿಂದ ಆದ್ರೂ ವಾಲಿ ಸಾವಾಸುವಲ್ಲ, ವಾಲಿಯ ಸಾಹಸುವಲ್ಲ ಅಂತ ಅವ್ರಿಗೆ ಗೊತ್ತುಂಟು. ಹಾ. ನೇರವಾಗಿ ಹೋದದಲ್ಲಿಗೆ, ಹಾ. ನಿನ್ನ ಅಪ್ಪನಲ್ಲಿಗೆ. ಏನ್ ನಿನ್ನ ಅಪ್ಪ ನಿನಗೆ ಉಪಕಾರ ಮಾಡಿದ್ದ? ಅವನಿಗಿಂತ ದೊಡ್ಡವರ ಕೈಕಾಲು ಹಿಡ್ಕೊಂಡು ನಿನ್ನ ಉಳಿಸಿದ್ದ? ಬೇಡಪ್ಪ, ಆಯ್ತು ಅವನ ಹತ್ರ. ಅವನೇ ಆಶ್ರಯ ಕೊಟ್ಟಿದ್ದಾನೆ. ಯಾಕೆ ಕೊಡ್ಲಿಲ್ಲ ಗೊತ್ತಾ? ಯಾಕೆ? ಅಲ್ಲ, ಯಾಕೆ? ಅವ ಸ್ವಲ್ಪ ವರ್ಷ ಕೊಟ್ಟಿದ್ದಾನೆ. ಪೂರ್ಣ ಅಲ್ಲೇ ಇದ್ದೀಯ ನೀನು? ಇಲ್ಲ, ಇಲ್ಲ. ಈಗ ಎಲ್ಲಿದ್ದೀಯಾ? ಅಲ್ಲ, ಇಲ್ಲಿ ಸ್ಥಳ ಸಿಕ್ಕಿತ್ತು ನಮಗೆ. ನಿನ್ನನ್ನು ಬಹಳ ವರ್ಷ ಇಟ್ಕೊಳ್ಳುವುದಲ್ಲ ಅಂತ ಅವನಿಗೂ ಗೊತ್ತುಂಟು. ಅದಲ್ಲಪ್ಪ, ಮತ್ತೆ? ನನ್ನ ಮಗನಿಗಾಗಿ ಒಂದು ಸ್ಥಳ ಸಿದ್ಧ ಆಗಿದೆ ಅನ್ನೋದು ನಮ್ಮ ಅಪ್ಪನಿಗೆ ಗೊತ್ತಾಯ್ತು. ಹಾ. ನಮ್ಮಪ್ಪ ಹಾಗೆ ಅಪ್ಪ ಮಾಡ್ಬೇಕಾದ್ದು ಅದೇ. ಹಾ. ಮಗ ಕಷ್ಟದಲ್ಲಿದ್ದಾಗ ಮಗನನ್ನ ಅಪ್ಪ ಎತ್ತಿ ಕೈ ಹಿಡಿಬೇಕು. ಹ್ಮ್. ಅಪ್ಪ ಕಷ್ಟಕ್ಕೆ ಬೀಳದೆ ಇದ್ದಾಗ ಮಗ ನೋಡ್ಕೊಳ್ಬೇಕು. ಹಾ. ನಾನು ಕಷ್ಟಕ್ಕೆ ಬಿದ್ದಾಯ್ತು, ಹಾ. ನಮ್ಮ ಅಪ್ಪ ಒಂದು ದಾರಿ ತೋರಿಸಿದ್ದಾರೆ. ಹಾ. ಅಲ್ಲಿ ಬಂದಿದ್ದೆ. ಈಗ ಎಲ್ಲಿದ್ದೀಯಾ? ನಾನು ಋಷ್ಯಮುಖದಲ್ಲಿ. ಋಷ್ಯ ಮುಖದಲ್ಲಿದ್ದೀಯ. ನಮ್ಮ ಮೂಗಿನ ತುದಿಯಲ್ಲೇ ಇದ್ದವ ನೀನು. ಹಾ. ನನಗೆ ನಿನ್ನನ್ನು ಕಂಡು ನೆನಪಾಗುವುದು ಯಾವುದು ಗೊತ್ತಾ? ಕೋಣನ ಹಣೆಯ ಮೇಲೆ ಕುಳಿತ ನೊಣದ ನೆನಪಾಗ್ತದೆ. ನಿನ್ನ ಪರಿಸ್ಥಿತಿ ಅಲ್ಲ, ಪರಿಸ್ಥಿತಿ ನನ್ನದಲ್ಲ, ನಿನ್ನದು. ನಿನ್ನ ಪರಿಸ್ಥಿತಿ ಯಾರಿಗೂ ಬೇಡ. ಯಾಕೆ? ನಿನ್ನ ಪರಿಸ್ಥಿತಿ ಹೇಗಾಯ್ತು ಕೇಳಿದ್ರೆ, ಹಾ. ಅಂಗೈಗೆ ಬೆಲ್ಲ ಹಚ್ಚಿ ಮುಂಗೈ ತೋರಿಸಿದಾಗ ಆಯ್ತು. ಅಂದ್ರೆ ನಾನು ಹತ್ತಿರವೇ ಇದ್ದೆ, ಹಾ. ಹೊಡಿಲಿಕ್ಕೂ ಆಗುದಿಲ್ಲ, ಹಿಡಿಲಿಕ್ಕೂ ಆಗಿದ್ದಿಲ್ಲ. ಹಾ. ನಿನ್ನ ವ್ಯಾಪ್ತಿ ಒಳಗೆ ನಾನಿದ್ದೆ. ಹಾ. ನಿನ್ನ ಪರದಾಟ, ನಿನಗಿದ್ದ ಗೌರವವೂ ಹೋಯ್ತು. ಯಾಕೆ ಹೇಳು? ಹಾ. ಈ ಕಳ್ಳ ನಮ್ಮ ವ್ಯಾಪ್ತಿಯಲ್ಲಿ ಇದ್ದಾನೆ, ಇವನನ್ನು ಹಿಡಿಲಿಕ್ಕಾಗಿದೆ, ನೀವು ಅದ್ದಾಡ್ತಾ ಇದ್ದೀಯ. ಹಾ. ನಿನ್ನ ಪರಿಸ್ಥಿತಿ ಯಾರಿಗೆ ಹೇಳು? ನನಗೆ ಮತಂಗ ಮಹರ್ಷಿಗಳು ಶಾಪ ಕೊಟ್ಟಾಗ ನನಗೂ ಹಾಗೆ ಅನ್ನಿಸಿತ್ತು. ಹಾ. ಇದು ನನ್ನ ಪಾಲಿಗೆ ಶಾಪ ಅಂತ. ಹಾ. ಯಾವತ್ತು ನೀರು ಬಂದಲ್ಲಿ ಕೂತಿಯೋ ಹಾ. ಅದು ನನ್ನ ಪಾಲಿಗೆ ವರ ಅಂತ ನನಗೆ ಗೊತ್ತಾಯ್ತು. ಯಾಕೆ? ನನಗಿದ್ದದ್ದು ಏನು ಗೊತ್ತಾ? ಹಾ. ಇವತ್ತಲ್ಲ ನಾಳೆ ಸುಗ್ರೀವ ಬದಲಾಗ್ತಾನೆ. ಹಾ. ಮೊದಲಿನ ಸುಗ್ರೀವನಾಗಿ ಬಂದರೆ ಹಾ. ನಿನ್ನ ಹೆಂಡತಿಯನ್ನು ನಿನಗೆ ಬಿಟ್ಟು ಕೊಡುವ ಅಂತಿತ್ತು. ಯಾವತ್ತು ನಿನ್ನ ಅಪ್ಪನ ಆಜ್ಞೆಯ ಮೇರೆಗೆ ಬಂದು ಹಾ. ಆ ಋಷ್ಯಮುಖದಲ್ಲಿ ಬಂದು ಕೂತಿಯೋ ಹಾ. ಅವತ್ತು ವಿಶ್ವಾಸ ಆಯ್ತು, ಇವ ಜೀವನದಲ್ಲಿ ಬದಲಾಗ್ಲಿಕ್ಕಿಲ್ಲ. ಮತಂಗ ಮಹರ್ಷಿಗಳ ಶಾಪವಿರುವುದು ಹೇಗೆ ಕೇಳಿದ್ರೆ, ಇದಕ್ಕೆ ಕಾರಣೀಕರ್ತರಾದಂತಹ ವ್ಯಕ್ತಿ ಇರ್ಲಿ, ಹಾ. ಅವನ ಅನುಚರರು ಯಾರೇ ಇರ್ಲಿ, ಒಂದು ಯೋಜನೆಯ ಒಳಗೆ ಎಲ್ಲೇ ಇದ್ದರೂ ಶತವೀಕ್ಷಿತವಾಗಲಿ ಅವರ ಶಿರವೆನ್ನುವುದಾಗಿ, ಒಂದು ಯೋಚನೆ ಮಾಡು. ತಲೆ ಸಾವಿರ ಹೋಳಾಗ್ಲಿ ಅಂತ. ಒಂದು ಯೋಚನೆ ಮಾಡು. ಹಾ. ನಿನ್ನ ವ್ಯಾಪ್ತಿಗೆ ಒಳಪಟ್ಟ ಪ್ರದೇಶದಲ್ಲಿ ಹಾ. ನಿನಗೆ ತಿರುಗಾಡುವುದಕ್ಕಾಗುವುದಿಲ್ಲ. ಸುಗ್ರೀವ ಹಾಗಲ್ಲ, ಎಲ್ಲೂ ಬೇಕಾದ್ರೂ ತಿರುಗಾಟ ಮಾಡಬಹುದು ಸ್ವತಂತ್ರವಾಗಿ, ಎಲ್ಲೂ ಹೆದರ್ಕೊಳ್ಳುವುದಿಲ್ಲ. ಅಪರೂಪಕ್ಕೆ ನಿನಗೆ ಎದುರು ಓಡ್ತೇನೆ ಅಷ್ಟೇ, ಆ ಪ್ರಶ್ನೆ ಬೇರೆ. ಆದ್ರೆ ನೀನಾಗಲ್ಲ. ನೀ ಅದನ್ನೆಲ್ಲ ಹೇಳ್ಬೇಡ. ಈಗ ನಮ್ಮ ಪ್ರದೇಶಕ್ಕೆ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ನಮ್ಮ ಪ್ರದೇಶದಲ್ಲಿ ಕೆಲವು ಬದಿಯಲ್ಲಿ ಹುತ್ತ ಇರ್ತದೆ. ಹುತ್ತ ನಮ್ಮ ಪ್ರದೇಶದಲ್ಲಿ ಉಂಟು ಅಂತ ಹುತ್ತದೊಳಗೆ ಕೈ ಹಾಕ್ಲಿಕ್ಕೆ ಆಗ್ತದ? ಅಲ್ಲ, ಹುತ್ತದ ಏನಾಗ್ತದೆ? 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 ಹುತ್ತದೊಳಗೆ ಕೈ ಹಾಕಿದ್ರೆ ಏನಾಗ್ತದೆ? ಪ್ರದೇಶ ನಮ್ದು ಅಂತ ಹಾವಿದ್ರೆ ಕಚ್ತದೆ. ಹಾವಿದ್ರು ಹಾಗಾದ್ರೆ ಇನ್ನೊಂದುಂಟು. ಇನ್ನೊಂದು ಯಾವ್ದು? ಇನ್ನೊಂದುಂಟು. ಹಾ. ಈಗ ಹುತ್ತ ನಮ್ಮ ಪ್ರದೇಶದಲ್ಲಿ ಉಂಟು ಅಂತ ಹುತ್ತದ ಸಮೀಪ ಹೋಗಿ ಹಾ. ಹುತ್ತ ಮುಟ್ಟಿ ನಮಸ್ಕಾರ ಆದ್ರೂ ಮಾಡಬಹುದು. ನಿನಗೆ ಒದ್ದು ಇಲ್ಲ, ನಿನ್ನ ಸ್ಥಳಕ್ಕೆ ಕಾಲೇ ಹಾಕ್ಲಿಕ್ಕೆ. ಹುತ್ತ ಮುಟ್ಟುವುದು ಯಾರು? ಹುತ್ತ ಮುಟ್ಟುವುದು ಯಾರು? ಯಾರು ಮುಟ್ಟುವುದು? ಹುತ್ತ ಬ್ರಾಹ್ಮಣರು ಮುಟ್ಟಬೇಕು, ಉಳಿದವರು ಮುಟ್ಟುವ ಹಾಗಿಲ್ಲ. ಇದು ಕಡಿಮೆ ಆಯ್ತು. ಮಾಡಿಸ್ತೇನೆ ಅಂತ ಅದು ನೀ ಹೇಳ್ತದೆ ಅದು. ಪೂಜೆ ಮಾಡುವುದು ಬ್ರಾಹ್ಮಣರು. ಹಾ. ಹುತ್ತದ ಸಮೀಪ ನೆಲ ಮುಟ್ಟಿ ನಮಸ್ಕಾರ ಮಾಡಬಹುದು. ನೀನು ಮೊದಲು ಹುತ್ತ ಮುಟ್ಟಿದ್ದು ಅಂತ ಹೇಳಿದ್ರು ತಿರ್ಸ್ಬೇಡ, ದೇವರನ್ನೇ ಮುಟ್ಟಿ ತಿರ್ಸ್ಬೇಡ. ಹುತ್ತ ನೆಲದ ಮೇಲೆ ಇಲ್ವಾ? ಹೌದು, ಉಂಟು. ಹುತ್ತದ ಸಮೀಪವಾಗಿ ಮುಟ್ಟಬಹುದು. ಕೆಲವು ಕಡೆ ನೋಡಿ ಹೆಣ್ಣು ಮಕ್ಕಳು ಹುತ್ತಕ್ಕೆಲ್ಲ ಅವರೇ ಹಾಲಾಗ್ತಾರೆ. ಏನು ಗೊತ್ತುಂಟು? ನೀನು ಉಳಿದವರ ಮುಂದೆ ತಿರ್ಸ್ಲಿಕ್ಕೆ ಹೋಗು, ನನ್ನ ಮುಂದೆ ತಿರ್ಸುವುದಕ್ಕೆ ಹೋಗ್ಬೇಡ. ಇಲ್ಲ. ಅಲ್ಲಪ್ಪ, ನೀ ತುಕ್ಕು ಹಿಡಿದು ಗಟ್ಟಿ ಅದು ತಿರುಗುವುದಾಗಿ. ನೀನು ಎಲ್ಲೂ ಹೋಗಿ ಏನೇ ಮಾತಾಡು, ಅವನ ಪ್ರಕಾಶಿಸಿದಾಗ ಮಾಡ್ತೇನೆ. ನಾನು ವಿಶ್ವನಾಥ ಅಂತ ಹೇಳು, ಅದಕ್ಕೆ ಸರಿಯಾದ ಪ್ರಸನ್ನ ಮತ್ತೊಬ್ಬ ಬರ್ಲಿ. ನೀ ತಿಳ್ಕೊಳ್ಬೇಕು, ವಿಶ್ವನಾಥ ಪ್ರಸನ್ನ ಇಬ್ಬರು ಒಟ್ಟಾಗಿ ಬಂದರು, ವಾಲಿಯ ಪ್ರಕಾಶ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನೀ ತಿಳ್ಕೊ. ನಿಜವಾಗ್ಲೂ ಗೊತ್ತುಂಟು. ಹಾ. ಇಬ್ಬರು ಒಟ್ಟಾಗಿ ಬಂದ್ರು ವಾಲಿಯ ಪ್ರಕಾಶ ಕಡಿಮೆ ಆಗುದಿಲ್ಲ. ಹಾ. 15 ದಿವಸ ಆದ್ರೂ ಕೆಲವು ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾ. ಬರ್ಬೇಡ ಅಂತ ಹೇಳುದು, ಹಾ. ಬಂದ್ರೆ ನಮ್ಮ ಇಷ್ಟದಂತೆ ಇರ್ಬೇಕಂತ ಹೇಳುದು. ಹೌದು. ಅದು ಹೋಗ್ಲಿಕ್ಕೇ ಇಲ್ಲ ಕೆಲವರಿಗೆ. ಹಾ. ಉಳಿದವರಿಗೆ ಬರಬೇಡ ಅಂತ ಹೇಳಿದ್ರೆ ಶರಣು ಬಂದಾದ್ರೂ ಹೋಗ್ಬಹುದು. ಹಾ. ನಿನಗೆ ಪಾಪ ಹೋಗ್ಲಿಕ್ಕೆ ಇಲ್ಲ. ಎಲ್ಲಿಗೆ? ಎಲ್ಲಿಗೆ? ನಾನಿದ್ದೀನಲ್ಲ ಅಲ್ಲಿಗೆ. ಎಲ್ಲಿಗೆ? ನಾನಿದ್ದೀನಲ್ಲ ಅಲ್ಲಿಗೆ. ಪಾಪಿ ಮಗನೇ, ಬೇರೆ ತಡಿ, 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 ತಡಿ. ಮತ್ತೆ ಬೇರೆ ವಿನಾಶಕ್ಕೆ ಬೀಳುವುದಿಲ್ಲ. ತಡಿ, ತಡಿ. ಇದು ಹೇಳಿದ್ ಯಾರು ಗೊತ್ತಾ? ಹೊತ್ತು ಹೆತ್ತವಳಿಗೆ ಒಂದು ಹೆತ್ತವಳು ಹಡಿಯುವುದ ಕೇಳಿಕೊಟ್ಟಾಗಾಯ್ತು. ಪಾಪಿ ಮಗನೇ, ನೀನು ಇರ್ಬೇಕಾದ ಜಾಗದಲ್ಲಿ ಒಂದು ದಿವಸವೂ ನೀನು ಇರುವುದಿಲ್ಲ. ಊರ ಮೇಲೆ ಸುತ್ತಾಡ್ಕೊಂಡು ನಿನ್ನದಾದ ಒಂದು ಕ್ಷೇತ್ರ ಮುಟ್ಟುವಂತ ನಿನಗೆ ಗೊತ್ತಿಲ್ಲ. ನೀನು ನನಗೆ ಹೇಳುದಾ? ನಾನು ಹೇಳ್ಬೋದು. ನಾನು 15 ದಿವಸಕ್ಕಾದ್ರೂ ಹೋಗ್ತೇನೆ, ನೀನು ತಿಂಗಳಲ್ಲಿ ಒಂದ್ಸರಿ ಆದ್ರೂ ಹೋಗ್ತೀಯಾ? ತಡಿ, ತಡಿ, ತಡಿ. ನೀನು ಹೋಗದ ಎಷ್ಟು ವರ್ಷ ಆಯ್ತು? ನೀನು ಬರ್ದ ಎಷ್ಟು ವರ್ಷ ಆಯ್ತು? ಇಲ್ಲ ಇಲ್ಲ ಇಲ್ಲ, ಹಾ. ಹಾಗೆ ಹೇಳಲಿಕ್ಕಿಲ್ಲ ನೀನು. ಯಾಕೆ? ಯಾಕೆ ಗೊತ್ತುಂಟಾ? ಯಾಕೆ? ನಾನು 15 ದಿವಸ ಅಲ್ಲ, ಹಾ. ಯಾವತ್ತು ಎಲ್ಲಿ ಬೇಕಾದ್ರೂ ಸುತ್ತೇನೆ. ಹಾ. ನೀನು ಸತ್ಯ ಹೇಳು. ಋಷ್ಯಮುಖ ತಡಿ, ತಡಿ, ತಡಿ. ಎಷ್ಟು ವರ್ಷ? ನಿನಗೆ ಋಷ್ಯಮುಖ ಬಿಟ್ಟು ಬೇರೆ ಕಡೆ ತಿರುಗಾಟ ಮಾಡ್ಲಿಕ್ಕೆ ಆಗ್ತದಾ? ಆಗ್ಬಹುದು. ಹಾ?
ನೀನನ್ನು ಕಂಡ ತಕ್ಷಣ ಓಡ್ಬೇಕು. ನಿನಗೆ ನಾನಿದ್ದ ಪ್ರದೇಶ ನಿನಗಾಗುವುದಿಲ್ಲ. ಹೋಗಿ ನಿಲ್ಲಿಕ್ಕಾಗದೆ ಓಡ್ಬೋದು ದೊಡ್ಡದ, ಹೋಗ್ಲಿಕ್ಕಾಗದೆ ಹೆದರ್ಕೊಂಡು ಕೂತ್ಕೊಳ್ಳೋದು. ಕೆಲವು ಕಡೆ ನಾವೇ ಹೋಗುದಿಲ್ಲ ಅಂತ ಹೇಳು. ಹೇಳಬೇಡ, ನೀನು ಭಾರತಕ್ಕೆ ಬೇಲಿ ಹಾಕಿದ್ದಾರಲ್ಲ, ಶಾಪದ ಬೇಲಿ. ಯಾರು ಹೇಳಿದ್ದು? ನಾವೇನು ಶಾಪದ ಮೇಲೆ ಇರುವುದು ಭೂಮಿಯ ಮೇಲೆ ಸಂಚರಿಸಲಿಕ್ಕೆ ಆಗುದಿಲ್ವಾ? ಮೇಲಿಂದ ಸಂಚಾರ ಮಾಡ್ಲಿಲ್ವಾ? ಅಲ್ಲ, ಮೇಲಿಂದ ಸಂಚಾರ ಮಾಡಿದ್ರೆ ಭೂಮಿಗೆ ಸೇರುದಿಲ್ಲ. ಇವತ್ತು ಬಂದು ಸ್ವರ ಏರಿಸ್ತಿ ಅಂತಾದ್ರೆ ತಿಂದ ಪೆಟ್ಟಿನ ಋಣ ಅಲ್ಲ, ತಿಂದ ಪೆಟ್ಟಿನ ನೋವು ಕಡಿಮೆ ಆಯ್ತು ಅಂತ ಕಾಣ್ತದೆ. ಆಗೊಮ್ಮೆ ಈಗೊಮ್ಮೆ ಅಪರೂಪಕ್ಕೆ ಮುಖಾಮುಖಿ ಆಗುವುದು. ಬಂದಾಗ ಹೀಗೆ ಸ್ವರ ಏರಿಸುವುದು. ಆ 4 ಜನರು ಕಟ್ಕೊಂಡು ಹೋಗಿದ್ಯಲ್ಲ, ಹೋದಲ್ಲೆಲ್ಲ ನನ್ನ ಜೊತೆಗೆ ಇರ್ಬೇಕು ಇವ್ನು ಅಂತ. ಆ 4 ಜನರು ಕಟ್ಕೊಂಡು ಹೋಗಿ ಹೌದಪ್ಪ ನೀನ್ ಎಲ್ಲಿದ್ದೀಯ, 4 ಜನರು ಬರ್ತಾರೆ, ಬರ್ಲಿಕ್ಕೆ ಅಲ್ದೇ ಹೇಳಿ ಕರ್ಕೊಂಡು ಹೋಗಿ. ಆ 4 ಜನ ಯಾರಿಗೆ ಹೇಳುದು? ವಾಳಿ ಇದುವರೆಗೆ ಎಲ್ಲಿಗಾದ್ರೂ ಹೋಗುವಾಗ ಮತ್ತೊಬ್ರು ಕಟ್ಕೊಂಡು ಹೋದದ್ದಿಲ್ಲ, ಅದು ನೀನು ಹೋಗುವಾಗ ಕಟ್ಕೊಂಡು ಹೋಗ್ಬೇಕು. ತಡಿ, ಈಗ ನಿನಗೆ ಇಷ್ಟು ಎದ ಇದೆ ಯಾಕೆ? ಅಣ್ಣ ಅಂತ ಕರೆಯುವುದು ಹೀಗ? ಅಣ್ಣ ಕರೆಯುವುದು ಹೀಗ? ಅಣ್ಣ ಅಣ್ಣ ಅದು ಸೌಜನ್ಯಪೂರಿತವಾದಂತಹ ಶಬ್ದ. ಅಣ್ಣ ನೀವು ಒಳ್ಳೆ ರಕ್ಕಸನ್ನು ಕಾಣದಾಗುದು. ಅಣ್ಣ ಬಿಡು ನಿನ್ನ ಈ ಕೆಟ್ಟ ಬಣ್ಣ. ಮುಂಚಿನ ಮಾತಾಡಬೇಡ, ಜಾಗ್ರತೆ. ಅಣ್ಣ ಮಾನಿನಿಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆ. ಯಾರ ಮಾನಿನಿ? ಅಣ್ಣ ಹೆಂಡತಿ ಕೊಡ. ಯಾರ ಹೆಂಡತಿ ಕೊಡುದ? ಅಣ್ಣ ಹೆಂಡತಿ ಬಿಡ. ಹೆಂಡತಿ ಬಿಟ್ಟೊಬ್ಬ ನೀನು ಹೆಂಡತಿ ಕೊಡುದಲ್ಲ, ಅದಕ್ಕೆ ಕೇಳ್ತೇನೆ. ಯಾರ ಮಾನಿನಿ? ನನ್ನ ಮಾನಿನಿ. ನಿನಗೆ ನಿನ್ನದ್ದೇ ಆಗಬೇಕು ಅಂತಿಲ್ಲ, ಯಾರದ್ದಾದ್ರೂ ಆಗ್ತದೆ. ಹೌದಾ? ಅದು ಯಾರು ನಿನಗೆ ಹೇಳ್ಕೊಂಡದ? ನನಗ? ನಾನು ನಿನಗೆ ಹೇಳಿ. ನನಗೆ ಹೇಳಿದ್ದು ನಿನಗೆ ಹೇಳಿ. ನಾನು ಹಾಗೆ ಮಾಡಲಿಲ್ಲ. ಹಾಗೆ ಮಾಡಿದವ ನೀನು. ಮಾನಿನಿಯನ್ನ ಬಿಡುವುದಕ್ಕೆ ಮನಸ್ಸು ಬಾರದೆ. ಯಾಕೆ 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 ಈ ಸಮಸ್ಯೆ ಬಂದದ್ದು? ಯಾಕೆ? ನನ್ನ ಸಮ್ಮುಖದಲ್ಲಿ ನನ್ನ ಹೆಂಡತಿಯ ಕರ ಹಿಡಿದು ಎಳೆದು ಅರಮನೆ ಒಳಗೆ ತಳ್ಳಿದವ ನೀನು. ಯಾಕೆ ನಿನ್ನ ಸಮ್ಮುಖದಲ್ಲಿ ನಿನ್ನ ಹೆಂಡತಿಯ ಕರ ಹಿಡಿದು ನಾನು ಎಳೆದಿದ್ದೇನೆ? ಯಾಕೆ ಅಂತ ನೀನು ಹೇಳ್ಬೇಕು. ಅಲ್ಲಲ್ಲ ಅಲ್ಲ, ಯಾಕೆ ಅಂತ ನೀನು ಕರ ಹಿಡಿದು ಎಳೆದಿದ್ದೇನೆ ಅಂತ ಹೇಳುವುದು ನೀನಲ್ವಾ? ಹೌದು. ನಿನ್ನ ಹೆಂಡತಿಯ ಕರ ಹಿಡಿದು ನಾನು ಯಾಕೆ ಎಳೆದಿದ್ದೇನೆ? ವಿಷಯ ನನಗೆ ಗೊತ್ತಿಲ್ಲ, ನನ್ನನ್ನು ಒತ್ತು ಓಡಿಸಿ ಎಳ್ಕೊಂಡು ಹೋಗಿದ್ದೆ. ಈಗ ತುಂದುಬಿಯ ಪ್ರಕರಣ, ಮಾಯಾವಿಯ ಪ್ರಕರಣದಲ್ಲಿ ಆದಂತಹ ಸಮಸ್ಯೆ ಇದು. ಹೌದಾ? ಹೌದು. ಈಗ ಅವನಲ್ಲಿ ಹೋರಾಟಕ್ಕಾಗಿ ಹೋದಂತಹ ಸಂದರ್ಭ. ಹೌದು. ನನ್ನಿಂದ ಪೆಟ್ಟು ತಿಂದು ಓಡಿ ಹೋಗಿ ಗುಹಾ ಪ್ರದೇಶವನ್ನು ಒಳ ಹೋಗ್ತವನಿದ್ದಾನೆ. ಆಗ ಮೊದಲು ಮುಂದೆ ಹೋಗ್ತೇನೆ ಅಂತ ಹೇಳಿದ್ಯಾರು? ಯಾರು ಹೇಳಿದ? ನೀನು ಹೋಗ್ತೇನೆ ಅಂತ ಹೇಳಿದ. ಆಗ ನಾನೇನು ಹೇಳಿದೆ? ಬೇಡ ಅಂತ ಹೇಳಿದೆ. ನಾನು ಹೋಗ್ತೇನೆ ಅಂತ ಹೇಳಿದ್ದೇನೆ. ಆಗ ಮತ್ತೆ ನಾನು ಹೇಳಿದೆ ಇಲ್ಲ ನಾನೇ ಹೋಗ್ಬೇಕಂತ ಹೇಳಿದೆ. ಆಮೇಲೆ ನಾನೇನು ಹೇಳಿದ್ದೆ? ನಾನೇ ಮಾಡಿಸ್ಕೊಂಡೆ. ಏನಂತ? ಒಳಗೆ ಬಂದ್ರೆ ಹಾಳೆ ಅಂತ. ಆಗ ನೀನೇ ಹೇಳಿದ್ದೀಯ, ಅಣ್ಣ ನೀನು ಬರುವಲ್ಲಿಯವರೆಗೆ ಸ್ಥಳದಿಂದ ನಾನು ಕದಲುವುದಿಲ್ಲ ಅಂತ ಹೇಳಿದ್ದಿ. ಹೌದಾ? ಆಮೇಲೆ ನಾನು ಬರುವುದರೊಳಗೆ ಆ ಗುಹೆಗೆ ಬಂಡೆಯನ್ನು ಅಡ್ಡ ಇಟ್ಟು ಪುರಕ್ಕೆ ಬಂದದ್ದು. ಯಾಕೆ ಬಂದೆ? ಯಾಕೆ ಬಂದೆ? ಅಲ್ಲ, ನೀನು ಸತ್ಯ ಇರೋದು ಗೊತ್ತಾಯ್ತು. ಯಾರು ಹೇಳಿದ್ದು ನಾನು ಸತ್ತಿದ್ದೇನೆ ಅಂತ? ಅಡಿಯ, ಈಗ ನೀ ಅಣ್ಣ ಅಂತ ಹೇಳಿದ್ರೆ ನೀ ಸತ್ತೋಗಿದ್ಯಾ? ಇಲ್ಲ, ಜೀವಿದ್ದೆ ಅಲ್ವಾ? ಈಗ ನಾ ತಮ್ಮ ಅಂತ ಹೇಳಿದ್ರೆ ನಾ ಸತ್ತಿದ್ದೇನೆ ಅಂತ ನೀ ಹೇಗೆ ತಿಳ್ಕೊಂಡೆ? ತಮ್ಮ ಅಂತ ಹೇಳಿದೆ. ಹೇಳಿದ ಬೆನ್ನಿಗೆ ರಕ್ತ ಬಂತು. ಯಾರದ್ದು? ಯಾರದ್ದಂತ ನನಗೆ ಗೊತ್ತುಂಟು. ನಿನಗದು ಗೊತ್ತುಂಟಾ? ನನಗೆ ಬೇಡ. ಅಣ್ಣನ ಹೆಣ ಸಿಕ್ಕಿದ್ಯಾ? ಅಣ್ಣನ ಹೆಣ ಹುಡುಕಿಸಿದ್ಯಾ? ಸಿಗ್ಲಿಕ್ಕೆ ಒಳಗೆ ಬರ್ಲಿಕ್ಕೆ ಆಗಲ್ಲ, ಹೆಣ ಹುಡುಕುದಾಗೆ. ಈಗ ನೀನು ಅಣ್ಣನಿಗಾಗಿ ಪ್ರಾಣಕ್ಕೆ ಪ್ರಾಣ ಕೊಡುವ ತಮ್ಮ ಅಂತ ಆದ್ರೆ ಅದುವರೆಗಿನ ಸುದೀರ್ಘವಾದಂತಹ ಜೀವನದಲ್ಲಿ ಕೋಟಿ ಕೋಟಿ ವರ್ಷ ನಾವು ಬದುಕಿದ್ದೇವೆ. ಅದುವರೆಗೆ ವಾಲಿ ಸುಗ್ರೀವರ ಜೀವನದಲ್ಲಿ ಹೇಗಿರಬೇಕು ಅಣ್ಣ ತಮ್ಮಂದಿರು ಅಂತ ಲೋಕಮುಖಕ್ಕೆ ತೋರಿಸಿಕೊಟ್ಟವರು ನಾವಿದ್ದೇವೆ. ಅಣ್ಣನಿಗಾಗಿ ತಮ್ಮನಿಗಾಗಿ ಅಣ್ಣ ಪ್ರಾಣ ಕೊಡುವುದಕ್ಕೂ ಸಿದ್ಧರಾಗಿರ್ಬೇಕು. ಆಯ್ತು, ನಿನ್ನ ಕಲ್ಪನೆ ಅಂತೆ. ನನ್ನ ಹೆಣ ಸಿಗಲಿಲ್ಲ, ನಿನಗೆ ಸತ್ತದ್ದು ನಾನು ಮತ್ತೆ ಗೊತ್ತಾಗ್ಲಿಲ್ಲ. ಆದರೂ ಸತ್ಯ ಎನ್ನುವಂತ ಪ್ರಮೇಯಲ್ಲಿ ತಿಳ್ಕೊಂಡೆ. ಒಳಗೆ ಬರ್ಬೇಕಿತ್ತಲ್ಲ, ಯಾಕೆ ಬರ್ಲಿಲ್ಲ? ಎಲ್ಲಿ ಒಳಗೆ? ಒಳಗೆ. ಅಣ್ಣ ವಿಕ್ರಮಿಯಾದ ನೀನು ಸತ್ಯವಾಗಿ ತಿಳಿದ ಮೇಲೆ ಒಳಗೆ ಬಂದು ನಾನು ಸತ್ತರೆ ನಮ್ಮ ಪ್ರಜೆಗಳ ಪರಿಸ್ಥಿತಿ ಏನಣ್ಣ? ನೀನು ಅದು ಬೇಡ, ನೀವು ಅದನ್ನೆಲ್ಲ ಹೇಳಬೇಡ. ನಾವಿಲ್ಲದೆ ಇದ್ರೆ ಪ್ರಪಂಚ ನಡೆಯುವುದಿಲ್ಲ. ಅವ್ರ ಕಥೆ ಏನು, ಇವ್ರ ಕಥೆ ಏನು, ಯಾರಿಲ್ಲದೆ ಇದ್ರು ಪ್ರಪಂಚ ಹೋಗ್ತಾ ಇರ್ತದೆ, ಕಾಲಚಕ್ರ ತಿರುಗ್ತಾ ಇರ್ತದೆ. ನೆನಪಿಟ್ಕೋ. ಇದು ನೀನೇ ಹೇಳುದಾ? ನಿನಗೊಂದು ವಿಷಯ ಹೇಳ. ತಡಿ, ನಾವು ಪ್ರಪಂಚದಲ್ಲಿ ಅವ ಒಳಗೋದವ ಸತ್ತಿದ್ದಾನೆ, ಅವ ಇನ್ನು ಬರ್ತಾನೋ ಇಲ್ವೋ ಗೊತ್ತಿಲ್ಲ, ಬದುಕ್ತಾನೋ ಇಲ್ವೋ ಗೊತ್ತಿಲ್ಲ ಅಂತ ಭ್ರಮೆಯಲ್ಲೆಲ್ಲ ಇರಬಾರದು. ನಂಬಿದ ದೈವ ದೇವರ ಅನುಗ್ರಹ ಉಂಟು ಅಂತಾದ್ರೆ ಸಾಯುವ ಕೊನೆಯುಸಿರೆಳೆದಂತ ವ್ಯಕ್ತಿ ಕೂಡ ಮತ್ತೆ ಬದುಕಿ ಒಂದು ಲೋಕದಲ್ಲಿ ವಿಶ್ರಮಿಸುವ ಕಾಲ ಒಂದು ಬರ್ತದೆ ಅಂತ ಸದಾ ನೆನಪಿಟ್ಕೊಳ್ಬೇಕು. ಅದು ಯಾವತ್ತು ಗೊತ್ತುಂಟು. ಅದಕ್ಕೋಸ್ಕರವೇ ನಾನು ಸಾಯುವುದಕ್ಕೆ ಮುಂದಾದವರು ಬದುಕಬೇಕೆನ್ನುವಾಗ ಉಳಿದವರಲ್ಲಿ ಹೇಗೆ ಹರಕೆ ಪೂಜೆ ಮಾಡ್ತಾರೋ ಆವತ್ತು ನೀ ಸತ್ತ ಇರುವಾಗ ನಾ ಭಾವಿಸಿ ಇಲ್ಲಿ ಮನೆಗೆ ಬಂದು ದೇವರಿಗೊಂದು ನಮಸ್ಕಾರ ಮಾಡಿ ನಮ್ಮ ಸೇನೆಯವರೆಲ್ಲ ಕಟ್ಕೊಂಡು ದೇವರ ಅನುಗ್ರಹ ಉಂಟು, ಸೇನಾ ಬಲ ಉಂಟು ಎನ್ನುವುದನ್ನ ರಕ್ಕಸನಿಗೆ ತೋರಿಸುವುದಕ್ಕಾಗಿ 77 ಕೋಟಿ ಕಪಿನಾಯಕರು, 18 ಅರ್ಬುದ ವಾನರು, ನಮ್ಮಲ್ಲಿ ಬಲಕ್ಕೇನು ಕಡಿಮೆ ಇತ್ತ? ಅಷ್ಟು ಜನರು ಕರ್ಕೊಂಡು ಹೋಗಿ ಅಣ್ಣ ಒಳಗೆ ಸತ್ತಿದ್ದಾನೆ ಇಲ್ವಂತ ನೋಡಿದ್ದೀಯಾ? ಅಲ್ಲಪ್ಪ, ನಾನು ಅದಕ್ಕಾಗಿ ಬಂದದ್ದು. ಬಂದ ಮೇಲೆ ವಿಷಯ ಕೇಳಿದ್ರು, ಅಣ್ಣ ನೀನ್ ಸತ್ಯ. ನೀ
ಸಾಯದೆ ನಾ ಸಾಯುವುದಿಲ್ಲ. ಅಲ್ಲ, ಅಲ್ಲಿ ನಾನು ಅಂದುಕೊಂಡದ್ದು ಹಾ. ನೀ ಸತ್ಯ. ಹಾ. ಆ ಸತ್ತ ನೋವು ದುಃಖ ಎನ್ನುವುದು ಹಾ. ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಬಾಯಿ ಬರಲಿಲ್ಲ ಆಗಿತ್ತು. ಉತ್ತರ ಕೊಡುವುದಕ್ಕೆ ಬಾಯಿ ಬರಲಿಲ್ಲ. ಸುಮ್ಮನೆ ಕುಳಿತೆ. ಈಗ ನಾನು ನಿನ್ನಲ್ಲಿ ಕೇಳ್ತೇನೆ, ನೀನು ಗುಹಾ ಪ್ರದೇಶದಲ್ಲಿ ನಿಂತದ್ದು ಎಷ್ಟು ವರ್ಷ ನಿಂತಿದ್ದೀಯಾ? ಬಹಳಷ್ಟು ವರ್ಷ ನಿಂತಿದ್ದೆ. ಆಯ್ತಾ? ಬಹಳಷ್ಟು ವರ್ಷ ನಿಂತಿದ್ದೆ. ಬಹಳಷ್ಟು ಅಂದ್ರೆ ಬಹಳಷ್ಟು 1000 ವರ್ಷ ಮೇಲೆ ನಿಂತಿದ್ದೇನೆ. ಎಲ್ಲಿ? ಅಲ್ಲೇ. ಸ್ವತ್ತು ಹೋಗ್ಲಿಕ್ಕೆ ಯಾರಾದ್ರೂ ಕತೆ ಗೊತ್ತಿಲ್ಲದೆ ಇದ್ರೆ ಇದನ್ನು ಒಪ್ಪಲೇಬೇಕಲ್ಲ. 1000 ವರ್ಷ ನಿಂತಿದ್ದೆ. 1000 ವರ್ಷ. ಹಾ? 1 ವರ್ಷ ನಿಂತದ್ದು. ಹೌದಾ? ನೀನ್ ನಿಂತದ್ದು 1 ವರ್ಷ. ನಿನಗೆ ಯಾರು ಹೇಳಿದ್ರು? ಹಾ? ನಿನಗೆ ನನಗೆ ಗೊತ್ತುಂಟು. ಹೌದಾ? ಲೆಕ್ಕಾಚಾರ ಸರಿ ಉಂಟು. ಲೆಕ್ಕ ಹಾಕಿದ್ಯಾ? ಲೆಕ್ಕ ಹಾಕಿದ್ದೇನೆ. ನಿನಗೆ ಯಾಕೆ ಅದು ಗೊತ್ತಾಗ್ಲಿಲ್ಲ? ಅಲ್ಲ, ಯಾಕೆ ಹೇಳು? ಹೇಳು, ಹೇಳು, ಹೇಳು. ಎಲ್ಲ ತಿರ್ಚಿ ಆಚೆ ಈಚೆ ಹೇಳು, ಮಾಡಿ ಹೇಳು, ಹೇಳು. ಎಷ್ಟು ವರ್ಷ? ನೀನ್ ನಿಂತದ್ದು 1 ವರ್ಷ. 1 ವರ್ಷ ನಿಂತದ್ದು. ಆಮೇಲೆ? ಹಿಂತಿರುಗಿ ಅರಮನೆಗೆ ಬಂದೆ. ಹಾ. ಎಷ್ಟು ದಿವಸ ಕಾದೆ? ಎಷ್ಟು ದಿವಸ? ಎಷ್ಟು ದಿವಸ ಒಂದು ಕಾದೆ? 15 ದಿವಸ ಹೇಳಿಲ್ಲ. ಹಾ. ಒಂದು 15 ದಿವಸ ಹೇಳಿಲ್ಲ. ಹಾ. ತಡ ನೀ 1 ವರ್ಷದವರೆಗೆ ನೀ ಎಲ್ಲಿ ಸತ್ತಿದ್ದೆ? ಬಳದಲ್ಲಿ ಹೋರಾಟ ಮಾಡ್ತಾ ಇದ್ದೆ. ಯಾರ ಜೊತೆಗೆ? ಹಾಗಾದ್ರೆ ರಕ್ಕಸರೊಟ್ಟಿಗೆ. ರಕ್ತ ಬಂದದ್ದು ಯಾರದ್ದು? ರಕ್ಕಸರದ್ದು. ರಕ್ಕಸರದ್ಯಾ? ಹೌದು. ಅಲ್ಲಿ ಒಳಗಡೆ ಬಹಳಷ್ಟು ರಕ್ಕಸರಿದ್ದಿದ್ರಾ? ಹೌದು. ಹೋಗುವಾಗ ಒಬ್ಬರನ್ನ ನಟಿಸಿಕೊಂಡು ಅವರು ಮಾಯಾವಿ ಅಲ್ವಾ? ಅಲ್ಲ, ನನ್ನ ಬಾಯಿ ಬಿಡಿಸಿ ಆಚೆ ಮಾಡ್ಲಿಕ್ಕೆ ಹೋಗ್ಬೇಡ ಏನೋ. ಅವನನ್ನು ಕೊಲ್ಲಿಕ್ಕೆ 1 ದಿವಸ ಸಾಕಾಯ್ತು. ಹಾ. ಉಳಿದ ರಕ್ಕಸರನ್ನು ಕೊಲ್ಲಬೇಕು ಮತ್ತೆ 1 ವರ್ಷ ಬೇಕಾಯ್ತಾ? ನಿನ್ನದು ಒಂದು ಸಂಬಂಧ ಇದ್ದ ಪ್ರಶ್ನೆ ಅಲ್ಲ. ಸುಳ್ಳು ನಾನು ಹೇಳ್ತೇವೆ, ಒಳಗೆ- ಸುಳ್ಳು. ನಾನು ಒಳಗೆ ಹೋಗುವಾಗ ನಿನಗೇನು ಹೇಳಿದ್ದೇನೆ? ಹಾ. ನಾನು ಬರುವಲ್ಲಿವರೆಗೆ ಇಲ್ಲೇ ಇರಬೇಕು, ಕದಲಬಾರದು ಅಂತ ಹೇಳಿದ್ದೇನೆ. ಹೌದು. 1 ವರ್ಷ ಅಲ್ಲ, 10 ವರ್ಷ ಅಲ್ಲ, 100 ವರ್ಷ ಆದ್ರೂ ನೀನು ಕಾಯ್ಬೇಕು. ಅಲ್ಲ, 100 ಅಣ್ಣನ ಮೇಲೆ ಅಭಿಮಾನ ಇದ್ರು ಕಾಯ್ಬೇಕು. 100 ಅಷ್ಟು ಕಾದಿಯಾ? 100 ವರ್ಷ ಕಾಯುವುದಕ್ಕೆ ತೊಂದರೆ ಇಲ್ಲ. ಹಾ. ನಾನಿಲ್ಲಿ ನೀನು ಬರ್ತೀಯ ಅಂತ 100 ವರ್ಷ ಕಾಯುದು. ಹ್ಮ್. ನಮ್ಮಿಬ್ಬರನ್ನ ಕಾದು ಕಾದು ಅಲ್ಲ ಅವರೆಲ್ಲ ಸಾಯುದು. ಅದಾಗಬಾರ್ದಲ್ಲ. ಯಾರು ಹೇಳಿದ್ದು ನಿನಗೆ? ಯಾರು ಸಾಯುವುದಿಲ್ಲ ನಾವು ಬರ್ದೇ ಇದ್ರೆ. 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆದ್ರೂ ತೊಂದರೆ ಇಲ್ಲ. ಹ್ಮ್. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳಿ. ಹ್ಮ್. ನೀನು ಒಳಗೋದವ, ಹ್ಮ್. ಯುದ್ಧ ಮಾಡಿದವ, ಅಲ್ಲಿ ಸತ್ತರೆ ಯುದ್ಧದಲ್ಲಿ ಸಾಯುವುದಿದ್ದದೆ. ಹ್ಮ್. ಪಾಪ ಏನು ತಪ್ಪು ಮಾಡಿದ್ರೆ ಊರೆಲ್ಲ ಸಾಯ್ಬೇಕಲ್ಲ. ಯಾರು ಹೇಳಿದ್ದವರು ಸಾಯ್ತಾರೆ ಅಂತ? ಅಲ್ಲ, ವಾಲಿ. ನಿನಗೆ ಯಾರಾದ್ರೂ ಹೇಳಿದ್ದಾರ? ಅಲ್ಲ, ಅದು- ಸುಗ್ರೀವ ನೀನ್ ಇಲ್ಲದೆ ಇದ್ರೆ ಸಾಯ್ತಾನೆ ಅಂತ ಯಾರಾದ್ರೂ ಅಲ್ಲ, ಹೇಳಿದ್ದಾರ? ವಾಲಿ ಇಲ್ದೇ ಇದ್ರೆ ವಾಲಿದೆ ಇದ್ರೆ? ವಾಲಿ ಮಹಾರಾಜ. ಹಾ. ವಾಲಿ ಇಲ್ದಿದ್ಮೇಲೆ ನಾನೇ ಅಲ್ವಾ? ಹೌದು. ಹಾ. ಯಾರು ಹೇಳಿದ್ದು ಮತ್ತೆ ಯಾರು? ವಾಲಿ ಇದ್ರೆ ಮಹಾರಾಜ ಯಾರು? ಮತ್ತೆ? ನನಗೆ ಮಗ ಇಲ್ವಾ? ಅದಾಯ್ತಾ? ಅಂಗದ ಇಲ್ವಾ? ಕಡೆ ಅಂಗದ ತೀರ ಸಣ್ಣವನಲ್ಲ. ಈಗ ಅಪ್ಪ ಪಟ್ಟಾಭಿಷೇಕ ಮಾಡಿದ್ದು ಯಾರಿಗೆ? ಅಧಿಕಾರ ಯಾರಿಗೆ? ಅಧಿಕಾರ ನನಗೆ. ಅಧಿಕಾರ ನಿನಗೆ. ಹಾ. ಯುವರಾಜ ಯಾರು? ಯುವರಾಜ ಪೀಠ ನಾನು ನಿನಗೆ ಕೊಟ್ಟದ್ದು. ಅಲ್ಲ, ಯುವರಾಜ ಯಾರು? ಯುವರಾಜ ಈಗ ಪೀಠ ಯುವರಾಜ ಮಹಾರಾಜ ಆಗುದಾ ಮತ್ತೊಬ್ಬ ಬಂದು ಮಹಾರಾಜ ಆಗುದಾ? ಈಗ ನಾನಿದ್ದೇನಲ್ಲ, ಹಾ? ನಾನಿದ್ದೇನೆ. ಅಲ್ಲ, ನೀನ್ ಸತ್ಯ ಅಂತ ತಿಳಿದಾಯ್ತಪ್ಪ. ನೀ ಸತ್ತ ಮೇಲೆ ಮಹಾರಾಜ ಯಾರು? ಯುವರಾಜ ಆಗುದಾ ಮತ್ತೊಬ್ಬ ಆಗುದಾ? ಸತ್ತ ಅಂತ ತಿಳ್ಕೊಳ್ಳುವುದೇ ಇದ್ರೆ ಹಾ. ವ್ಯಕ್ತಿಯೊಬ್ಬ ಸತ್ತ ಮೇಲೆ ಪಿಂಡ ಹಾಕಿದ ಮೇಲೆ ಹಾ. ಮನೆಗೆ ಬಂದು ಪರಮಾನ್ನ ಮಾಡಿ ಊಟ ಮಾಡುವುದಲ್ಲ. ಮಾಡ್ಲೇ ಇಲ್ಲ. ಯಾರಾದ್ರೂ ಹಾ. ಬಹಳ ಬೇಸರದಲ್ಲಿ ಕೂತಾಗ ಅವರ ಸಂಬಂಧಿಕರು ಬಂದು ಬಾಯಿಗೆ ಬಂದು ತುತ್ತಾಕಿ ಊಟ ಮಾಡಿ ಅಂತ ಹೇಳಿದ್ರೆ ಊಟ ಮಾಡುವ ಕಾಲ. ನೀನು ಹಾಗಲ್ಲ. ಅಣ್ಣ ಸತ್ತ ಸೂತಕ ಕಳೆಯುವ ಮೊದಲು ಹಾ. ಹೊತ್ತಿಗೆ ಹಾಸಿಗೆಯನ್ನ ಲೆಕ್ಕ ಮಾಡಿದ ಪುಣ್ಯಾತ್ಮ ನೀನು. ನೀನು ಹೇಳಿದ್ಯಾರ ಅದನ್ನ? ಯಾರು ಹೇಳಿದ್ರು? ಅಣ್ಣ, ಹಾ. ನಾನು ಜಾಂಬವಾದ ಋಷಿಗಳೆಲ್ಲ ಹೇಳಿದ್ರು ಏನಂತ ಮುನಿ ಅಂಗಗಳೆಲ್ಲ ಹೇಳಿದ್ರು. ಹಾ. ಕುಳಿತುಕೊಳ್ಳಿ ಎನ್ನುವ ಹಾಗೆ, ಹ್ಮ್. ಪೀಠದಲ್ಲಿ ಕುಳಿತುಕೊಳ್ಳಬೇಕೆನ್ನುವ ಹಾಗೆ ಜಾಂಬವಾದಿಗಳೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರು. ಹಾ. ಹಿರಿಯರ ಮಾತನ್ನ ತಿರಸ್ಕಾರ ಮಾಡುವ ಹಾಗಿಲ್ಲ. ಹಾಗಾಗಿ ಪೀಠಾಭಿಷಕ್ತನಾದೆ. ಪಕ್ಕದಲ್ಲಿ ಹೆಂಡತಿಯಾದ ರುಮೆಯೂ ಬಂದು ಕುಳಿತುಕೊಂಡಳು. ಏನು ತಾರೆಯನ್ನ ಅತ್ತಿಗೆಯನ್ನ ನಾನು ಬಾ ಅಂತ ಕರೆದದಲ್ಲ, ಅವಳಾಗಿ ಬಂದು ಕುಳಿತುಕೊಂಡಳು. ನೀನು ಬೇಡ ಅಂತ ಹೇಳಿದ್ಯಾ? ಹೇಗೆ ಹೇಳುವುದು? ಹಾ. ಜಾಂಬವಾದಿಗಳ ಮುಖವನ್ನು ನೋಡಿದೆ. ಅವರೆಲ್ಲ ಸಮ್ಮತಿಯನ್ನು ಸೂಚಿಸಿದ್ರು. ನಮಗೊಂದು ಅಭ್ಯಾಸ, ಏನು? ಹಿರಿಯವರು ಇಲ್ಲೇ ಇರಬೇಕು, ನಿಮ್ಮ ಅವಧಿ ಮುಗಿಯಲಿವರೆಗೆ ನೀವು ಹೋಗಬಾರ್ದು ಬೇರೆ ಕಡೆ, ಬೇರೆ ಕಡೆ ಎಲ್ಲಿಯೂ ನಿಮ್ಮ ಪ್ರದರ್ಶನ ಆಗಬಾರ್ದು, ಇಲ್ಲೇ ಮಾಡ್ತಾ ಇರ್ಬೇಕು ಅಂತ ಹೇಳಿದ್ರೆ ಅವ್ರ ಮಾತಿಗೆಲ್ಲ ನಾವು ಬೆಲೆ ಕೊಡುವವರು, ನೀವು ಬೆಲೆ ಕೊಡದೆ ಹೋಗ್ತೀರಿ. ನಮ್ಮದಿಲ್ಲ. ನೀನು ಪೂರ್ಣ ಹೊರಗೆ ಹೋಗ್ಬೇಡ, ನಾವು ಸ್ವಲ್ಪ ಇಲ್ಲೇ ಇರುವ. ನೀನು ಹಿರಿಯರ ಮಾತಿಗೆ ಬೆಲೆ ಕೊಡುವುದು ಹೌದಾದ್ರೆ ನಾನು ಸಣ್ಣವನ ದೊಡ್ಡವನ? ಯಾರು ನೀ ದೊಡ್ಡವ? ದೊಡ್ಡವ ಹೌದಾ? ನಾನು ನಿನಗೆ ಅವತ್ತು ಹೋಗುವಾಗ ಒಂದು ಮಾತು ಹೇಳಿದ್ದೆ, ಏನು? ನಾನು ಬರುವಲ್ಲಿವರೆಗೆ ಇಲ್ಲೇ ಇರಬೇಕು ಅಂತ. ಹಿರಿಯವರ ಮಾತಿಗೆ ಬೆಲೆ ಉಂಟು ಅಂತಾದ್ರೆ ನಾನು ಬರುವಲ್ಲಿವರೆಗೆ ನೀವು ಅಲ್ಲೇ ಇರ್ಬೇಕಿತ್ತು. ಅಲ್ಲಿ ಇದ್ದಿದ್ಯಾ? ಪಾಪಿ ಮಗನ, ಅಣ್ಣ. ನಿನಗೆ ಬೇಕಾದ್ದೆಲ್ಲ ಬೇಕು, ಅಣ್ಣ. ನಿನಗೆ ಬೇಡ್ತಾ ಇದ್ದದ್ದು ಬೇಡ. ನಿನ್ನ ದಾರಿಗೆ ಬರ್ತೇನೆ. ಹಾ. ನಿನ್ನ ಮಾತು ಇಲ್ಲ ಅಂತಲ್ಲ, ಹಾ. ಮಾತು ಕೊಟ್ಟ ಅಣ್ಣನೇ ಸತ್ತ, ಮತ್ತೆ ಎಲ್ಲಿ ಮಾತು ಉಳಿತದೆ? ಈಗ ಸತ್ರ ಮೇಲೆ ಅವ್ರ ಮಾತೆಲ್ಲ ಉಳಿಸ್ಬೇಕಂತಲ್ಲ, ಹಾ. ಅವ್ರು ಸಾಯಲಿಲ್ಲ ಅಂತಾದ್ರೆ ಅವ್ರ ಮಾತಾಡಿಸ್ಬೇಕು. ವ್ಯಕ್ತಿ ಸತ್ತ ಮೇಲೆ ಕೊಟ್ಟ ಮಾತು ಸಾಯ್ತದೆ ಅಂತ ನಿನಗೆ ಯಾರು ಹೇಳಿದ್ದು? ಆಪತ್ಕಾಲದಲ್ಲಿ ಮಾತನ್ನಾದ್ರೂ ಬಿಡಬಹುದು, ಸತ್ಯ ಧರ್ಮಕ್ಕಾಗಿ ಅಂತ ಉಂಟು. ಅದಲ್ಲ ಹೇಳಿದ್ದು. ಆಡಿದ ಮಾತು ಯಾವ ಕಾಲಕ್ಕೂ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಹಾ. ಮಾತು ಮಾತೇ ಆಗಿರ್ತದೆ. ಅಪ್ಪ ಒಬ್ಬ ಹರಕೆ ಹೇಳಿ ಸತ್ತರೆ ಅವನ ಹರಕೆ ಹೋಯ್ತು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಿಲ್ಲ. ಹುಟ್ಟಿದ ಮಗನಾದ್ರೂ ಅಪ್ಪ ಹೇಳಿದ ಹರಕೆಯನ್ನು ಪೂರೈಸಬೇಕು. ಮಾತು ಸಾಯುವುದಿಲ್ಲ, ವ್ಯಕ್ತಿ ಮಾತ್ರ ಸಾಯುವುದು. ಇನ್ನೊಂದುಂಟು, ಹಾ. ಅಪ್ಪ 100 ವರ್ಷ ನಾ ಬದುಕಿದರೆ ಇಂಥ ಹರಕೆಯನ್ನ ದೇವರಿಗೆ ಕೊಡ್ತೇನೆ ಅಂತ ಹೇಳಿಕೊಂಡಾಗ ಅವ 99 ವರ್ಷಕ್ಕೆ ಸತ್ತರೆ ಹರಕೆ ಕೊಡಬೇಕಾದಿಲ್ಲ, 100 ವರ್ಷ ಬದುಕಿದ್ರೆ ಮಾತ್ರ. ಅದುಂಟು. ಆದ್ರೆ ಅಪ್ಪ ಆಡಿದ ಮಾತನ್ನು ಈಡೇರಿಸಬೇಕಾದ ಮಗನಿಗೆ
ಮಗನಿಗೆ ಕರ್ತವ್ಯ ನೆನಪಿಟ್ಕೋ. ಜ್ಯೇಷ್ಠ ಮಾತ್ರ ಪಿತೃ ಸಮಾನ. ಪಿತೃಲ್ಲ ನೀ ಸ್ವಲ್ಪ ಸಮಾನ ಪಾಪಿ ಮಗನೇ. ನಿನಗೆ ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ಅಂತ ಹೇಳಲಿಕ್ಕೆ ಆಗ್ತದೆ? ಅದನ್ನ ಅಣ್ಣನ ಹೆಂಡತಿಯನ್ನ ಹೆಗಲ ಮೇಲೆ ಕೈ ಹಾಕಿ ಕೂತ್ಕೊಳ್ಳುವಾಗ ನಿನಗೆ ಜೀವ ಅರ್ಥ ಬರ್ಲಿಲ್ವಾ? ನಾನು ಹೆಗಲ ಮೇಲೆ ಕೈ ಹಾಕಿ ಕೂತದಲ್ಲ, ನನ್ನ ಕೈ ಇರುವಾಗ ಕೈ ಅಡಿಗಜ ಅವಳು ಕೂತ್ಕೊಂಡದ್ದು. ಬ್ಯಾಡ್ದೆ ಅಂತೆಲ್ಲ ಮಾತಾಡಬೇಡ. ಏನು ವಿಷಯ ಸತ್ಯ. ಅವಳೊಟ್ಟಿಗೆ ನಿನಗಿಂತ ಹೆಚ್ಚು ಸಂಸಾರ ಮಾಡಿದವ ನಾನು. ಕಾರ್ಯ ಏನು ಒಂದು ಅಂತ ನನಗೆ ಗೊತ್ತುಂಟು, ನಿನಗೆ ಗೊತ್ತಿರುವುದಲ್ಲ. ನನಗೆ ಗೊತ್ತಾಗಿ ಆ ದಿವಸ ಯಾವ ದಿವಸ ಅವಳು ಬಂದು ಕೂತ್ಕೊಂಡಲ್ಲ. ಈಗ ನಿನಗಾಗಬೇಕಾದದ್ದು ಅವಳು ಬಂದು ಹೇಳಿದ ಮೇಲೆ ಬಿಡುವ ಪ್ರಶ್ನೆ ಇಲ್ಲ. ಜಾಂಬವಾದಿಗಳೆಲ್ಲ ಹೇಳಿದ್ರಲ್ಲ, ಅವ್ರು ಹೇಳಿದ್ರು ಮತ್ತೆ ಬಿಡುವ ಪ್ರಶ್ನೆ ಇಲ್ಲ. ಹಾಗಾಗಿ ಅವಳನ್ನ ಬಿಡ್ಲಿಲ್ಲ. ಮತ್ತೆ ಇಲ್ಲಿ ಅವಳು ಕಷ್ಟ ಆಯ್ತು ಅಂತ ಹೋದದ್ದು ಇಲ್ಲ. ಅವಳು ಉಪದ್ರ ಸಾಕುವಂತ ಇಲ್ಲಿವರೆಗೂ ಓಡಿದ್ದಿಲ್ಲ. ನನ್ನ ಜೊತೆಗೆ ಎಷ್ಟು ಚಂದದಿಂದ ಸಂಸಾರ ಸಾಗಿಸಿದಾಳೆ ಗೊತ್ತುಂಟ. ನನ್ನ ಜೊತೆ ಎಷ್ಟು ಚಂದದಿಂದ ಸಂಸಾರ ಸಾಗಿಸಿದ್ದಾಳೆ. ಪಾಪಿ ಮಗನ ಕಂಡವರು ಕೈ ಕಾಲು ಹಿಡಿದು ನನ್ನ ಹೆಂಡತಿ ಒಂದು ಅವನಲ್ಲಿದ್ದಾನೆ, ಬಿಡಿಸಿಕೊಡು ಅನ್ನುವಾಗ ಇದೇ ಭಾವ ಇತ್ತ ನಿನ್ನಲ್ಲಿ? ಅಲ್ಲ, ಅದು ಅವ್ರು ಯಾರು ಬರ್ಲಿಲ್ಲ. ಎಂತ ಸಾಯಿತು ಬರ್ಲಿಕ್ಕೆ ಯಾರು ಬರುವುದಿಲ್ಲ ಅಂತ ನನಗೆ ಗೊತ್ತು. ಆಮೇಲೆ ಗೊತ್ತಾಯ್ತು ನೀನ್ ಇನ್ನೊಬ್ರು ಹೆಂಡತಿ ಆದ್ರೂ ತೊಂದ್ರೆ ಇಲ್ಲ, ನೀನ್ ಬಿಟ್ಟುಕೊಡುವನಲ್ಲ ಎನ್ನುವ ಕಾರಣಕ್ಕಾಗಿ ಅವರು ಬರ್ಲಿಲ್ಲ. ಇನ್ನೊಬ್ಬರ ಹೆಂಡತಿಯನ್ನ ಮೊದಲು ಇಟ್ಕೊಂಡದ್ದು ನೀನು ನೆನಪಿಟ್ಕೋ. ನಾನು ಇಟ್ಕೊಂಡದಲ್ಲ, ಅವಳಾಗಿ ಬಂದದ್ದು ಹೇಳಿದ್ದಲ್ಲ. ಬಂದದವ್ರು ಇಟ್ಕೊಂಡ ಸೌದ ನೀನು. ಈಗ ಏನು ಬಂದ ಮೇಲೆ ಅಷ್ಟೇ ಬಿಡು. ಏನು ನಗಾಡಬೇಡ, ಮಾತಾಡು, ಸರಿ ಮಾತಾಡು. ನಿನಗೆ ಬೇಕಾದಷ್ಟು ಹೊತ್ತಿಗೆ ಸ್ವರ ಏರ್ಸುದು ಮತ್ತೆ ನಗಾಡು. ನಿನ್ನ ಮುಖ ನೋಡಿದ್ರೆ ಕಳ್ತನಾಗಿ ಕಾಣುತ್ತೆ. ಹೌದು ತಮ್ಮ, ನಾನು ಕಳ್ಳನೇ, ಕಳ್ಳ. ಆದ್ರೆ ನಾನು ದೊಡ್ಡ ಕಳ್ಳ. ಹೌದು ಹೌದು, ನಾನು ಸಣ್ಣ ಕಳ್ಳ ಒಪ್ಕೊಳ್ತೇನೆ. ಈ ಕಳ್ಳ ದೊಡ್ಡವರು ಸಣ್ಣ ಕಳ್ಳ ದೊಡ್ಡವರು. ಕಳ್ಳನೇ, ಆದ್ರೆ ಕಠಿಣ ಶಿಕ್ಷೆ ಆಗಿದೆ ಅವನಿಗೆ. ಕಠಿಣ ಶಿಕ್ಷೆ ಎಲ್ರಿಗೂ ಮಾಡಿದ ಅಪರಾಧದ ಮೇಲೆ ದೊಡ್ಡ ಕಳ್ಳ ದೊಡ್ಡ ಅಪರಾಧ ಮಾಡುದು. ಈಗ ನಿನಗೆ ಬೇಕಾದದ್ದು ನಾನು ಸತಿಯ ಕೊಡಲು ಚಮದಿ. ಬೇಗ ಕೊಡುದಿಲ್ಲ, ಸ್ವಲ್ಪ ತಡ ನೋಡಿಲ್ಲ ಕೂಡ. ಎಷ್ಟು ತಡ ಆಗ್ತದೆ ಕೇಳು. ಇನ್ನು 100 ವರ್ಷಗಳು ಕಳೆಯಬಹುದು. ಅದು ಕೊಡಬೇಕ ಬಿಡಬೇಕ ಎನ್ನುವುದು ನಿನಗೆ ಸಂಬಂಧಿಸಿದ ವಿಚಾರ. ಇನ್ನು 100 ವರ್ಷ ಬದುಕ್ತೀಯ ನೀನು? ಅಲ್ಲ, 100 ಎಷ್ಟು ಬದುಕಿಯರು. ಕೊಡಬೇಕ ಬಿಡಬೇಕೆನ್ನುವುದು ತೀರ್ಮಾನ ನನ್ನದ್ದಲ್ಲ. ಹಾಗೆ ಬದುಕಬೇಕಾದದ್ದು ನೀನು. ಇದುವರೆಗೆ ನಿನಗೆ ನಿನ್ನ ಹೆಂಡತಿಯನ್ನು ಕೊಡಲಿಲ್ಲ. ಯಾಕೆ? ನಿನ್ನ ಈ ಅದಟ್ಟಿಗೆ. ಆಗೊಮ್ಮೆ ಈಗೊಮ್ಮೆ ಬರ್ತೀಯ. ಹೋರಾಟಕ್ಕೆ ಬೇಕಾಗಿ ನನಗೆ ನಿನ್ನ ಹೆಂಡತಿ ಬೇಕಾ? ಅಲ್ಲ, ಹೌದು, ನಿನ್ನ ಹೆಂಡತಿ ನನಗೆ ಬೇಕಾ? ಮದುವೆ ಮಾಡಿಸಿದ್ದೆ ನಿನಗೆ. ಅವಳನ್ನ ಕರೆದುಕೊಂಡು ಬಂದು ಮಂಗಗಳಲ್ಲಿ ಇಲ್ಲದೆ ಇರುವಂತಹ ಪಾಣಿಗ್ರಹಣವನ್ನು ಮಾಡಿಸಿ ನಾನೇ ಕರೆತಂದು ನಿನಗೆ ಮದುವೆ ಮಾಡಿಸಿದ್ದೆ. ಈಗ ಆ ಕಾಲಕ್ಕೆ ನಾನೇ ಅವಳನ್ನು ಮದುವೆ ಆಗ್ಬೋದಿತ್ತಲ್ಲ. ನನ್ನನ್ನು ಕೇಳುವವರು ಯಾರಿದ್ದಾರೆ? ಯಾರು ಇಲ್ಲದೆ ಆಯ್ತು. ಆಗ ನಿನಗೆ ಮದುವೆ ಮಾಡಿಸಿದ್ದೇನೆ. ಯಾಕೆ? ನೀನು ನನ್ನ ತಮ್ಮ, ನೀನು ನನ್ನ ಮಗನ ಹಾಗೆ ಎನ್ನುವ ಭಾವದಲ್ಲಿ ನಿನಗೆ ಮದುವೆ ಮಾಡಿಸಿದ್ದೆ. ಈಗ ಅವಳನ್ನು ಇಟ್ಟುಕೊಂಡದ್ದು ಯಾಕೆ ಗೊತ್ತಾ? ತಮ್ಮನೆನ್ನುವಂತ ಭಾವವನ್ನ ದೂರ ಮಾಡಿದವ ನೀನು. ನೀನು ಮೊದಲ ಸುಗ್ರೀವನಾಗಿ ಬಾ, ನಿನ್ನ ಹೆಂಡತಿಯನ್ನು ನಿನಗೆ ಕೊಡ್ತೇನೆ. ಈಗ ಆಗ ನನಗೆ ಮದುವೆ ಮಾಡಿ ಕೊಡುವಾಗ ರುಮಯ ವಿಷಯದಲ್ಲಿ ನಿನ್ನ ಭಾವ ಹೇಗಿತ್ತು? ಮಗಳು ಅಂತ ಇತ್ತು. ಆ ಮಗಳನ್ನು ನೀ ಮತ್ತೆ ಪುನರಪಿಟ್ಟುಕೊಳ್ಳುದು ಸರಿಯಾ? ನಿನಗೆ ನಾನು ಸಾಯುವಲ್ಲಿಯವರೆಗೆ ತಾರೆಯ ಮೇಲೆ ಯಾವ ಭಾವ ಇತ್ತು? ಅಯ್ಯೋ, ನನಗೆ ಅತ್ತಿಗೆ ಅಂತ ಹೇಳಿದ್ರೆ ತಾಯಿಯಲ್ಲಿ ಇಟ್ಟುಕೊಳ್ಳುವಾಗ ನಿನಗಿದು ಬರಲಿಲ್ವಾ? ಅದು ಹಿರಿಯವರು ಹೇಳಿದ್ದು. ಎಂತದ್ದು? ನಿನಗೆ ಯಾರಾದ್ರೂ ಹೇಳಿದ್ರ? ಅಲ್ಲ, ಹಿರಿಯವರು ಹೇಳಿದ್ರೆ ನಿನಗೆ ಯಾವ್ದು ಆಗ್ತದ? ಆ ಪಾರ್ವತಿ ಪರಮೇಶ್ವರಿಗೆ ಮದುವೆ ಆಗುವಾಗ ಇದ್ದಂತ ಜಾಂಬವಾದಿಗಳು ಹೇಳಿದ್ದು ಇದು ತಪ್ಪಿಲ್ಲ ಅಂತ. ತಪ್ಪಿಲ್ಲ ಹೇ ಅಂತ ನಮಗೆ ಹೇಳುವಂತೆ ನಿನಗೆ ಯಾರಾದ್ರೂ ಒಬ್ರು ನೀತಿ ಮಾತನ್ನು ಹೇಳುದಕ್ಕೆ ಬಂದ್ರೆ ಅವ್ರನ್ನ ಏನ್ ಮಾಡಿದ್ದೀನಿ ನೀನು? ಯಾರಿಗೆ ಯಾರು ಹೇಳುದು? ನಿನಗೆ ಹೇಳುದಕ್ಕೆ ಬಂದ್ರೆ ಯಾರಿಗೆ ಯಾರು ಹೇಳುದು? ನಿನಗೆ ಹೇಳುದಕ್ಕೆ ಬಂದ್ರೆ ನನಗೆ ಹೇಳಬೇಕಾದದಿಲ್ಲ. ನಾನು ಹೇಳಿದ್ದನ್ನ ಮತ್ತೊಬ್ಬರು ಹಿರಿಯವರು ಹೇಳಬಾರ್ದಂತೇನಿಲ್ಲ. ಹಿರಿಯವರು ತಪ್ಪಿದ್ರೆ ಕಿರಿಯವರು ಹೇಳ್ಬೋದು. ನಿನಗೆ ನನ್ನಿಂದ ಅನ್ಯಾಯ ಆದದ್ದು ಮೊದಲ, ನನಗೆ ನಿನ್ನಿಂದ ಅನ್ಯಾಯ ಆದದ್ದು ಮೊದಲ. ನಿನಗೆ ನನ್ನಿಂದ ಅನ್ಯಾಯ ಆದದ್ದು. ಹೌದಾ? ಹಾಗಾದ್ರೆ ನಿನ್ನಿಂದ ನನಗೆ ಮೊದಲು ಅನ್ಯಾಯ ಆದ ಮೇಲೆ ಅನ್ಯಾಯ ಆದದ್ದು ತಮ್ಮನಾದಂತ ನೀನು ನಂಬಿಕೆಯಲ್ಲಿ ಇರಬೇಕಾದವ. ಅಣ್ಣ ಹೊರಗೆ ಬರಬಾರದು ಅಂತ ಪಂಡೆ ಇಟ್ಟು ಬಂದವ ನೀನೆ. ನಂಬಿಕೆ ನಿನ್ನ ತೋಳ ವಿಕ್ರಮನ ಮೇಲೆ ನಂಬಿಕೆ. ಆ ತೋಳ ವಿಕ್ರಮದ ವಿಶ್ವಾಸವನ್ನು ನೀ ಕಳ್ಕೊಂಡೆ. ನಿನ್ನ ರಕ್ತವೇ ಬಂತು ಅಂತ ಯೋಚನೆ. ಸರಿ ಹಾಗೆ ಯೋಚನೆ ಮಾಡು. ಸಮುದ್ರ ಮಥನದ ಕಾಲದಲ್ಲಿ 99 ಕೋಟಿ ಮಾಡಿದಂತ ಕಾರ್ಯವನ್ನ ಏಕಾಂಗ ವೀರನಾಗಿ 3 ಮೂರ್ತಿಗಳ ಮುಂದೆ ನಾನು ಮಾಡಿದಾಗ ಅಷ್ಟೊತ್ತಿಗೆ ನನ್ನ ಪರಾಕ್ರಮ ಏನು ಅಂತ ಗೊತ್ತಿರಲಿಲ್ವಾ? ಸಾಮಾನ್ಯ ಒಬ್ಬ ರಕ್ಕಸ ನನ್ನಿಂದ ಪೆಟ್ಟು ತಿಂದು ಓಡಿ ಹೋದವನಿಂದ ನಾನು ಪೆಟ್ಟು ತಿಂದು ಸಾಯ್ತೇನೆ ಅಂತ ನೀ ಹಾಕಿ ತೀರ್ಮಾನ ಮಾಡಿದೆ. ಆವಾಗ ನಿನ್ನಲ್ಲಿ ಸಾಹಸ ಇದ್ದಿತ್ತು. ಆವಾಗ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೆ. ಈ ಕೆಲವೊಂದು ಸಂದರ್ಭ ಸಾಹಸಗಳು ಮೊದಲಿದ್ದದ್ದು ಈಗಲೂ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ವಯಸ್ಸಾದಾಗ ನಮ್ಮಲ್ಲಿರುವ ಶಕ್ತಿಗಳೆಲ್ಲ ಕಡಿಮೆ ಆಗ್ತಾ ಬರ್ತವೆ. ಯಾರಿಗೆ ವಯಸ್ಸಾಯ್ತು? ಯಾರಿಗಂತ ಕೇಳಿದ್ರೆ ನಿನ್ನ ನೋಡಿದ್ರೆ ಗೊತ್ತಾಗುದಿಲ್ಲ. ವರ್ಷ ಎಷ್ಟಾಯ್ತು? ಮತ್ತೆ ಗುಹೆ ವರ್ಷ ಎಷ್ಟಾಯ್ತು? ಕೋಟಿ ವರ್ಷ ಆಯ್ತು. ನಿನಗೆ ಎಷ್ಟಾಯ್ತು? ನನಗೂ ಅಷ್ಟೇ, ಬಹಳ ಹೆಚ್ಚಿಗೆ ಒಟ್ಟಿಗಿದ್ದವ್ರು ನಾವು. ಕ್ಷಣ ಮಾತ್ರ ವ್ಯತ್ಯಾಸ. ಹಾಗಾದ್ರೆ ಈಗ ನಿನ್ನಲ್ಲಿ ಬಲ ಕಡಿಮೆ ಆಗ್ಲಿಲ್ಲ ಅಂತ ಆದ್ರೆ ನನ್ನಲ್ಲೂ ಕಡಿಮೆ ಆಗುವುದಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲಿ ಕಡಿಮೆ ಆಗ್ಲಿಲ್ಲ ಅಂತ ಹೇಳಿಲ್ಲ. ನನ್ನಲ್ಲಿ ಕಡಿಮೆ ಆಗಿದೆ ಅಂತ ನಾನು ಅಲ್ಲಿಂದ ಈಚೆ ಬಂದು ಸೇನೆ ಸಿದ್ಧ ಮಾಡಿಕೊಂಡು. ನನ್ನಲ್ಲಿನ್ನೂ ಕಡಿಮೆ ಆದದ್ದಲ್ಲ, ವಾಲಿಯಲ್ಲಿ ಬಲವಿನ್ನು ಹಾಗೆ ಇದೆ ಎನ್ನುವುದನ್ನ ನಾನು ಅರ್ಥವಿಸಿಕೊಂಡದ್ರಿಂದ ನಿನ್ನನ್ನ ಇಲ್ಲಿವರೆಗೆ
ನಾಡಿನಿಂದ ಹೊರಗಿಡುವ ಪ್ರಯತ್ನವನ್ನು ಮಾಡಿದ್ದು. ಈಗ ನಿನಗೆ ಹೆಂಡತಿ ಕೊಡ್ಬೇಕಾ? ನೀನು ಋಷ್ಯಮುಖಕ್ಕೆ ನೀನು ಹೋದಾಗ ನಿನ್ನ ತಲೆ ಹೋಳಾಗ್ಬೇಕು, ನಿನ್ನ ತಲೆ ಹೋಳಾಗ್ಬೇಕು. ಅವತ್ತು ನೀನು ನನ್ನ ತಮ್ಮ ಅಂತ ಗೊತ್ತಾಗ್ತದೆ. ಯಾಕೆ ಕೇಳಿದ್ರೆ ವಾಲಿಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಅಲ್ಲಿದ್ರೆ ಅವ್ರು ಸಾಯ್ತಾರೆ ಅಂತ ಶಾಪ ಅಲ್ವಾ? ನೀನೀಗ ಅಲ್ಲಿದ್ರು ಸಾಯುವುದಿಲ್ಲ. ಯಾಕೆ? ನಿನ್ನ ಮನಸ್ಸಲ್ಲಿ ಅಣ್ಣ ಸಾಯಲಿ ಅಂತ ಉಂಟು. ಹಾಗಲ್ಲ, ವಾಲಿಗೆ ಹಿತವಂತರಾದವರು ಈ ಸ್ಥಳಕ್ಕೆ ಬಂದರೆ ಸಾಯಬೇಕು ಅಂತ ಇದ್ದದ್ದು. ವಾಲಿಗೆ ಹಿತವಂತರಾದವರು ಸುಗ್ರೀವನ ಮೇಲೆ ಒಳ್ಳೆ ಮನಸ್ಥಿತಿ, ಅವ ನನ್ನ ತಮ್ಮ, ನನ್ನ ಬಂಧು, ನನ್ನ ಬಳಗ ಅಂತ ನಿನಗಿದ್ದಿದ್ರೆ ನಾನು ಯಾವತ್ತೂ ಸಾಯ್ತಾ ಇದ್ದೆ. ವಾಲಿಗೆ ಹಿತವಂತರಾದವರು ಬಂದ್ರೆ ಸಾಯ್ಬೇಕಂತಿದ್ದದ್ದು ನಿನ್ನ ಮನಸ್ಸಿನಲ್ಲಿ ನಾನು ಇಲ್ಲ ಅಂತ ನಾನು ಅಲ್ಲಿ ಬದುಕಿದಾಗಲೇ ಗೊತ್ತಾಯ್ತು ನನಗೆ. ನಾನು ಸತಿಯ ಕೊಡೆನು ಚಮದೆ. ಮೊದಲಿಂದು ಹಾಗೆ ಮಾತಾಡುವ ಮೊದಲು ಕೈ ಎತ್ತುವ ಅಭ್ಯಾಸ. ಈ ಸಾಯಲಿಕ್ಕೆ ಇಷ್ಟು ದಿವಸ ಹೊಡಿಲಿಕ್ಕೆ ಬಂದಾಗ ಮುಖ ಆದ್ರೂ ಕೆಳಗೆ ಮಾಡ್ತಾ ಇದ್ದೆ, ಮುಖಕ್ಕೆ ಬಿಟ್ಟೆಪ್ಪ. ನನಗೆ ಒಂದು ಬಹಳ ವರ್ಷದಿಂದ ಒಂದು ಆಸೆ. ಇದುವರೆಗೆ 4-5 ಬಾರಿ ನೀನು ಬಂದಾಗ್ಲೂ ನೀನು ಬೀಳುವಾಗ ಜಾಗ್ರತೆ ಮಾಡು. ಈ ಹೊಸತಾಗಿ ಪೆಟ್ಟು ತಿನ್ನುವವರಿಗೆ ಗೊತ್ತಿರುವುದಿಲ್ಲ ಎಲ್ಲಿ ಬೀಳ್ತದೆ, ಹೇಗೆ ಬೀಳ್ತದೆ, ಯಾವ ಭಾಗಕ್ಕೆ ಬೀಳ್ತದೆ ಅಂತ. ಈ ಯಾವತ್ತು ಪೆಟ್ಟು ತಿಂದು 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 ಅಭ್ಯಾಸ ಆದ ಈ ಹೆಪ್ಪಾವಿನ ಸಂತಾನದವರಿಗೆ ಪೆಟ್ಟು ಹೀಗೆ ಬೀಳ್ತದೆ ಎನ್ನುವ ವಿಶ್ವಾಸ ಉಂಟು. ನಾನು ಕೈ ಎತ್ತಿದ್ರೆ ಸಾಕು, ಪಾಪಿ ಮಗ ಕಂಚು ಮಲಗು. ಮತ್ತೆ ಈ ಕ್ಷೇತ್ರದಲ್ಲಿ ವ್ಯಕ್ತಿ ಎಲ್ಲಿ ಬೀಳ್ತದೆ, ಹೇಗೆ ಬೀಳ್ತದೆ ಅಂತ ನಿನಗೆ ಸರಿ ಗೊತ್ತುಂಟು. ಯಾಕೆ ಕೇಳಿದ್ರೆ ಕೊಟ್ಟವ ನಾನೇ. ನನಗೂ ಕೊಟ್ಟವ್ರು ಯಾರು ಪ್ರಪಂಚದಲ್ಲಿ ಉಳಿಲಿಲ್ಲ. ಹಣಕವಲ್ಲ ಮೊದಲಿನಂತೆ ಇಷ್ಟು ದಿವಸ ಬಿಟ್ಟು ತಿಂದಿರ್ಬೋದು, ಅದು ಇವತ್ತು ತಿನ್ನುವ ಪ್ರಶ್ನೆ ಇಲ್ಲ. ಕೊಡ್ಬೇಕಂತ ಬಂದಿದ್ದಾರೆ. ಬಿಡ ಒಳ್ಳೆ ಹಬ್ಬ ಬಿದ್ದಾನೆ. ಕೈ ಎತ್ತಿದ್ರೆ ಸಾಕು, ಇವ ತಲೆ ಎತ್ತುವುದಿಲ್ಲ. ಇವ ಪೆಟ್ಟು ಮಾಡುವುದು ಹೊಸತಲ್ಲ, ಪೆಟ್ಟು ತಿನ್ನುವುದು ಹೊಸತಲ್ಲ. ಅಣ್ಣ ಅಂತ ಬರುವುದು, ಪೆಟ್ಟು ತಿನ್ನುವುದು ಮತ್ತು 100 ವರ್ಷಗಳ ಕಾಲ ಈ ಬದಿ ಇವನು ಸುದ್ದಿ ಇರುವುದಿಲ್ಲ. ಇವತ್ತು ಹಾಗಲ್ಲ, ಮತ್ತು ಬಂದು ಪೆಟ್ಟು ತಿಂದಿದ್ದಾನೆ. ಏನು ಮಾಡುವುದು ಇವನೆಲ್ಲ? ಏನು ಮಾಡುವುದು? ಏನು ಮಾಡುವ ಹಾಗಿಲ್ಲ. ಈ ಶಾಸ್ತ್ರ ಬಹಳ ಸಮಸ್ಯೆ ಆಗುವುದು ಸ್ವಾಮಿ. ಗುತ್ತವನ್ನೇ ಏರಿದವರನ್ನ, ಶಸ್ತ್ರವಿಹೀನರಾದವರನ್ನ, ಹುಲ್ಲು ಕಟ್ಟಿ ಕಚ್ಚಿದವರ ಮೇಲೆ ಶಸ್ತ್ರ ಪ್ರಯೋಗವನ್ನು ಮಾಡಬಾರ್ದಂತೆ. ಈಗ ರಣಕ್ಷೇತ್ರದಲ್ಲಿ ಬಿದ್ದವರನ್ನೇನು ಮಾಡುವುದು? ಅವರು ಹೊಡಿಬಾರ್ದು ಅಂತ ಉಂಟು ಶಾಸ್ತ್ರದಲ್ಲಿ. ಇವನಿಗೆ ಹೊಡಿದೆ ಹೋಗ್ಲಿಕ್ಕೆ ನನಗೆ ಮನಸ್ಸಾಗುವುದಿಲ್ಲ. ಯಾಕೆ? ಇವ ಇನ್ನೊಂದು ದಿವಸ ಇದೇ ಕ್ಷೇತ್ರದಲ್ಲಿ ಹೀಗೆ ಸಿಗ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇವ ಇವತ್ತು ಮಾತ್ರ ಸಿಗುವುದು, ಇನ್ನೊಂದು ದಿವಸ ಬಿಟ್ಟರೆ ಮತ್ತೆ ಬಾಯಿ ಹಾರಿಸಿದ್ರು ಹಾರಿಸಿದ. ಶಾಸ್ತ್ರದಲ್ಲಿ ಬಿದ್ದವನಿಗೆ ಹೊಡಿಬಾರ್ದು ಅಂತ ಉಂಟು, ಬಿದ್ದವನಿಗೆ ತುಳಿಬಾರ್ದು ಅಂತ ಉಂಟಾ? ಹಾಗಾದ್ರೆ ತುಳಿದ್ರೆ ಹೇಗೆ? ಹೊಡಿಬಾರ್ದಲ್ಲ, ಗಾತ ಮಾಡಬಾರ್ದು ಅಂತ ಇದ್ದದ್ದು. ತುಳಿದ್ರು ಗಾತು. ಶಾಸ್ತ್ರ ಮೋಸ ಮಾಡಬೇಡ. ಶತ್ರು ಇವ ಮಾತಾಡ್ತಾ ಇರ್ತಾನೆ, ಪಾಪಿ ಮಗ. ಇವ ಬಾಯಿ ಮುಚ್ಚುವುದೇ ಇಲ್ಲ ಅಂತ ಕಾಣ್ತದೆ. ಅವ ಯಾರೂ ಇಲ್ಲದೆ ಇದ್ದಲ್ಲ ಬಾಯಿ ಹಾರಿಸಿ 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 ಉಳಿದವರಿಗೆಲ್ಲ ಹೆದರ್ಸಿ ಅವ ಬದುಕಿದ್ದು. ಉಳಿದವರಿಗೆ ಮಾತಾಡ್ಲಿಕ್ಕೆ ಬಿಡುವುದಿಲ್ಲ. ಪ್ರಸಂಗ ಯಾವುದಿರಲಿ, ಇವ ಎಲ್ಲಿ ಬೇಕಾದಿರ್ಲಿ, ಇವನದೊಂದು ಪೊಪ್ಪೆ ಹೊಡಿತಾ ಇರುವುದು, ಎತ್ಕೊಂಡು ಹೋಗ್ತಾ ಇರು. ತಲೆ ಎತ್ಬೇಡ ಮಗನೇ, ಮತ್ತಲೆ ಎತ್ತಾನೆ. ಎತ್ಬೇಡ. ನಿನ್ನ ಅಪ್ಪನ ಮೇಲೆ ಆಣೆ, ಒಂದು ಮಾತಾಡಿದ್ರೆ ನಿನ್ನ ಅಪ್ಪನ ಮೇಲೆ ಆಣೆ, ನಿನ್ನ ಮೇಲೆ ಆಣೆ, ಇಷ್ಟಿದ್ರೆ ಮಾತಾಡು. ಎಷ್ಟು ಮಾತ್ರ ಪಿತೃ ಸಮಾನ. ಇವರಿಗೆ ಬಲಕಾಲಲ್ಲಿ ಒತ್ತು ಇವನಾದ್ರು ಉದ್ಧಾರ ಆದ್ರೆ ಆಮೇಲೆ ಇವರಿಗೆ ಬಲಕಾಲಲ್ಲ, ಒಂದೇ ಕಾಲಿನಲ್ಲಿ ಒತ್ತರೆ ನನಗೆ ಸಮಾಧಾನ ಆಗುದಿಲ್ಲ. ಅದಕ್ಕೆ ಬೇಕಾಗಿ ಮಂಗಗಳಾದ ನಾವು ಎರಡೂ ಕಾಲಿನಲ್ಲಿ ಒದಿಯುವಂತ ಯೋಗ್ಯತೆಯನ್ನು ಹೊಂದಿದವರು.